व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ओम्। ಸುಗ್ರೀವ ತನ್ನೊಡೆಯನಾದಂತಹ ರಾಮಚಂದಿರನ ಉಪಕಾರಕ್ಕಾಗಿ ಪ್ರತ್ಯುಪಕರಿಸುವ ಅವಕಾಶವನ್ನು ಸೇನೆಯನ್ನು ಒಟ್ಟುಗೂಡಿಸುವ ವಿಷಯದಲ್ಲಿ ಮಹತ್ತರವಾದ ಪ್ರಯತ್ನವನ್ನು ನಡೆಸಿದ್ದಾನೆ. ಆ ಪ್ರಯತ್ನದಲ್ಲಿ ಸಫಲನೂ ಆಗಿದ್ದಾನೆ. ಆಗ ಒಂದೊಂದು ಕಡೆಯಿಂದ ಎಷ್ಟೆಷ್ಟು ಸೈನ್ಯಗಳು ಬಂತು ಅಂತ ಹೇಳಿದಾಗ ಒಂದು ಸಂಖ್ಯೆಯ ಲೆಕ್ಕಾಚಾರ ಬಂದಿತ್ತು. ಅದರ ಹೆಸರುಗಳನ್ನು ಶಾಸ್ತ್ರದಲ್ಲಿ ಹೇಳುವಾಗ ಆ ಸೊನ್ನೆಯನ್ನು ಬಳಸಿಕೊಂಡ ರೀತಿ ಮತ್ತು ಅದಕ್ಕಾಗಿ ಅವರು ಬಳಸ್ತಾ ಇದ್ದ ಶಬ್ದಗಳು, ಅದರಿಂದಾಗಿ ಹೇಳಬೇಕಾದ ದೊಡ್ಡ ಸಂಖ್ಯೆಯನ್ನು ಒಂದು ಶಬ್ದದಲ್ಲಿ ಹೇಳಿ ಮುಗಿಸ್ತಾ ಇದ್ದಂಥದ್ದನ್ನು ನಾವು ಗಮನಿಸಬೇಕು ಅನ್ನೋ ದೃಷ್ಟಿಯಿಂದ ರಾಮಾಯಣದಲ್ಲಿ ಉಲ್ಲೇಖಗೊಂಡದ್ದನ್ನು ಕೆಲವು ಕಡೆ ಸ್ವಲ್ಪ ಆ ಶಬ್ದಗಳು ಕೊನೆಯದ್ದು ಹೆಚ್ಚು ವ್ಯತ್ಯಾಸವಲ್ಲದೇ ಇದ್ದರೂ ಕೂಡ ಹಿಂದೆ ಮುಂದೆ ಆದ ರೀತಿಯಲ್ಲಿ ಕೆಲವನ್ನೇ ನೋಡ್ತೇವೆ. ಆದರೆ ಬಹಳ ಗ್ರಂಥಗಳಲ್ಲಿ ಸಿಗುವಂತೆ ನಾವು ಗಮನಿಸಲಿಕ್ಕಾಗುವಂಥದ್ದು ಏಕ, ದಶ, ಶತ, ಸಹಸ್ರ ಇದಿಷ್ಟು ಬಹಳ ಪರಿಚಯ ಉಳ್ಳದ್ದೇ. ಆಮೇಲೆ ಇನ್ನೂ ಶಾಸ್ತ್ರದಲ್ಲಿ ಬಹಳ ಪ್ರಯೋಗ ಇರುವಂಥದ್ದು ನಾಗಾಯುತ ಅಂತ. ಆನೆಯಂತ 10,000 ಆನೆಯಷ್ಟು ಬಲವುಳ್ಳವಳು ಅಥವಾ ಭೀಮಸೇನನಿಗೆ ಹೇಳುವಾಗ, ಭಾರತದಲ್ಲಿ ಆಗುವಾಗ ಭೀಮಸೇನನಿಗೆ ಈ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ರಾಮಾಯಣದಲ್ಲಿ ತಾಟಕೆಯ ವರಬಲವನ್ನು ಹೇಳುವಾಗ 10,000 ಆನೆಯ ಬಲದಿಂದ ಕೂಡಿದವಳಾಗಿದ್ಲು ಅಂತ ಹೇಳುತ್ತಾರೆ. ಆ ಬಳಿಕ ನಾವು ಲಕ್ಷ ಅಂತ ಬಳಸುವುದನ್ನು ಅವರು ನಿಯುತ ಅಂತ ಬಳಸ್ತಾರೆ. 10 ಲಕ್ಷ ಅನ್ನೋದನ್ನು ಪ್ರಯುತ ಅಂತ ಬಳಸ್ತಾರೆ. ಆಮೇಲೆ ಕೋಟಿ ಆದಮೇಲೆ ಅರ್ಬುದ ಆದಮೇಲೆ ನ್ಯರ್ಬುದ, ಆಮೇಲೆ ಬೃಂದ ಅಥವಾ ವೃಂದ, ಖರ್ವ, ನಿಖರ್ವ, ಪದ್ಮ, ಶಂಖ, ಪದ್ಮ, ಆಮೇಲೆ ಸಮುದ್ರ ಆದಮೇಲೆ ಮಧ್ಯ, ಅಂತ, ಪರಾರ್ಧ ಅಂತ ಈ ಕ್ರಮದಲ್ಲಿ ಒಂದೊಂದೇ ಸೊನ್ನೆ ಹೆಚ್ಚುತ್ತಾ ಹೋಗುತ್ತೆ. ಅಂದರೆ 10 ಪಟ್ಟು ಹೆಚ್ಚು ಅಂತ. ಆ 10 ಪಟ್ಟು ಹೆಚ್ಚು ಅನ್ನೋದು ನಿಮಗೆ ಸಾಮಾನ್ಯ ನಮಗೆ ಕೋಟಿಯಿಂದಾಗ 7 0 ಅನ್ನೋದು ಒಂದು ಹಾಕಿದ ಬಳಿಕ ಬರುವಂಥದ್ದು. ಇಡೀ ಈ ಕೋಟಿ ಅನ್ನೋದನ್ನು ಅವರು ಮುಂದೆ ನಾವು ಲೆಕ್ಕ ಹಾಕ್ತಾ ಹೋದಾಗ ಒಂದೊಂದೇ 0 ಹೆಚ್ಚಿದ ಹಾಗೆ ಅದರಲ್ಲಿ ಅರ್ಬುದ, ನೆರ್ಬುಧ ಅಂತ 10 ಕೋಟಿಯನ್ನು ಹೇಳುವಂಥದ್ದು. ಆಮೇಲೆ 100 ಕೋಟಿ ಅಂದರೆ ಬೃಂದ, 1000 ಕೋಟಿ ಅಂದರೆ ಖರ್ವ, 10,000 ಕೋಟಿ ಅಂದರೆ ನಿಖರ್ವ, 1 ಲಕ್ಷ ಕೋಟಿ ಅಂದರೆ ಶಂಖ, 10 ಲಕ್ಷ ಕೋಟಿ ಅಂದರೆ ಪದ್ಮ, 1 ಕೋಟಿ ಅನ್ನೋದು ಸಮುದ್ರ. ಆಮೇಲೆ ಅದರ ನಂತರ ಬರುವಂತಹದ್ದು 10 ಕೋಟಿ ಅನ್ನೋದು ಮಧ್ಯ, 100 ಕೋಟಿ ಅನ್ನುವಂಥದ್ದು ಅಂತ, 1000 ಕೋಟಿ ಅನ್ನೋದು ಪರಾರ್ಧ. ಅಲ್ಲಿ ಪರಾರ್ಧೈಹಿ ಅಂದರು. ಅನೇಕ ಪರಾರ್ಧಗಳಿಂದ ತುಂಬಿದ ಸೈನ್ಯವನ್ನು ಹೊತ್ತು ತಂದಿದ್ದಾರೆ ಅಂತ. ಅಲ್ಲಿ ಖರ್ವ, ಪದ್ಮ ಇದೆಲ್ಲವೂ ಬಂದಿದೆ. ಅದರ ಜೊತೆಗೆ ಅರ್ಬುದ ಸಂಖ್ಯೆಯಲ್ಲೇ ಹೇಳುವಾಗ, ಆ ಪರಾರ್ಧ ಸಂಖ್ಯೆಯನ್ನೇ ಹೇಳುವಾಗ
ಅನಂತ ಪರಾರ್ಧಗಳು, ಸಾವಿರ ಪರಾರ್ಧ, 10,000 ಪರಾರ್ಧ ಅಂತ ಹೀಗೆಲ್ಲ ಅಯುತ ಪರಾರ್ಧಗಳು ಅಂತೆಲ್ಲ ಪ್ರಯೋಗ ಮಾಡುವುದನ್ನು ನೋಡಿದರೆ ಈ ಸಂಖ್ಯೆಯನ್ನು ಆಚೆ ಈಚೆ ಎಲ್ಲ ಕೂಡಿಸಿ ನೋಡಿದರೆ ಒಂದು ದೊಡ್ಡ ಮೊತ್ತನೇ ಆಗುತ್ತೆ. ಆದರೆ ನಮಗೆ ಈ ಶಬ್ದವನ್ನು ಉಲ್ಲೇಖ ಮಾಡಿದ ಉದ್ದೇಶ ಏನು ಅಂತಂದರೆ, ಈ ಮಾತನ್ನು ಹೇಳಿದ್ದು ಯಾಕೆ ಅಂದರೆ, ಆ ಪ್ರಾಚೀನರಿಗೆ ಸಂಖ್ಯೆಯ ಬಗ್ಗೆ ಎಷ್ಟು ಚೆನ್ನಾದ ಅರಿವಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳದೆ ಏನು ಗೊತ್ತಿತ್ತು ನಮ್ಮ ಹಿಂದಿನವರಿಗೆ ಅಂತ ನಾವು ನಿರಾಕರಿಸುವುದರಲ್ಲಿ ಕಳ್ಕೊಳ್ಳೋದು ನಾವೇ ಹೊರತು ಪ್ರಾಚೀನರು ಏನು ಕಳ್ಕೊಳ್ಳೋದಿಲ್ಲ. ಯಾಕೆಂದರೆ ಅಲ್ಲಿ ಶತೈಹಿ ಶತಸಹಸ್ರೈಹಿ ಕೋಟಿಭಿಶ್ಚ ಪ್ಲವಂಗಮಾಹ ಅಯುತೈಶ್ಚಾವೃತ ವೀರಾಹ ಶಂಖುಭಿಶ್ಚ ಪರಂತಪ. ಅದನ್ನು ಕೆಲವರು ಶಂಖ ಅಥವಾ ಶಂಕು ಅಂತ ಅದಕ್ಕೆ ನಾನು ಕೆಲವು ಶಬ್ದ ಆಚೀಚೆ ಇದೆ ಅಂತ ಹೇಳಿದ್ದು. ಅರ್ಬುದೈಹಿ ಅರ್ಬುದ ಶತೈಹಿ ಮಧ್ಯೈಹಿ ಅಂತೈಹಿ ಅಥವಾ ಆಂತೈಹಿ ಅನ್ನೋ ಶಬ್ದದಿಂದಲೂ ಹೇಳ್ತಾರೆ. ಅದನ್ನೇ ಅನಂತ ಅನ್ನುವ ಶಬ್ದದಿಂದ ಗುರುತಿಸುವುದಿದೆ. ಹಾಗಾಗಿ ಅನಂತ ಅನ್ನೋದು 2 ಅರ್ಥದಲ್ಲಿ ಬಳಕೆ ಇದೆ, ಅದನ್ನು ನೋಡಿಕೊಳ್ಬೇಕು ಸಂದರ್ಭ. ಅನಂತ ಅನ್ನೋದು ಒಂದು ಶಬ್ದ, ಅಂದರೆ ಇಷ್ಟು ಸಂಖ್ಯೆ ಅಂತ. ಆಂತ ಅಥವಾ ಅನಂತ ಅನ್ನುವ ಅರ್ಥದಲ್ಲಿ ಇಷ್ಟು ಸಂಖ್ಯೆ ಅಂತ. ಕೆಲವೊಮ್ಮೆ ಅಂತ ಇಲ್ಲದ್ದು ಸಂಖ್ಯೆಗೇ ಸಿಗದ್ದು ಅನ್ನುವ ಅರ್ಥದಲ್ಲೂ ಅನಂತ ಶಬ್ದದ ಬಳಕೆ ಇದೆ. ಅದಾದ ನಂತರ ಸಮುದ್ರೈಹಿ ಪರಾರ್ಧೈಶ್ಚ ಹರಯೋ ಹರಿಯೂಥಪಾಹ. ಸಮುದ್ರೈಹಿ ಪರಾರ್ಧೈಶ್ಚ ಬಹುವಚನ ಹಾಕಿ ಹೇಳೋದು ಅಂದರೆ ಅದು ಲೆಕ್ಕ ಇಲ್ಲದಷ್ಟು ಹರಿಯೂತಪಾಹ ಆಗಮಿಷ್ಯಂತಿ, ಇನ್ನೂ ಬರಲಿಕ್ಕಿದ್ದಾರೆ. ಈಗ ಬಂದವ್ರ ಲೆಕ್ಕ ಅಲ್ಲ, ಇನ್ನೂ ಬರಲಿಕ್ಕಿರೋರ ಲೆಕ್ಕವನ್ನು ಹೇಳುವಾಗ ಈ ಶಬ್ದಗಳನ್ನು ಬಳಸುವಂಥದ್ದು. ಹಾಗಾಗಿ ಈ ಎಲ್ಲ ಶಬ್ದಗಳ ಹಿಂದೆ ಅವರಿಗಿದ್ದಂತಹ ಸಂಖ್ಯಾಶಾಸ್ತ್ರದ, ಗಣಿತಶಾಸ್ತ್ರದ ಪ್ರಖರತೆ ಅಥವಾ ನಿಖರವಾಗಿ ನಿಚ್ಚಳವಾಗಿ ಒಂದು ವಿಷಯವನ್ನು ಪ್ರಸ್ತಾವಗೊಳಿಸುವ ಅಂಶ ಏನಿದೆ, ಇದರ ಬಗ್ಗೆ ಒಂದು ಪ್ರಾಚೀನರಿಗೆ ಇದ್ದ ಸರಿಯಾದ ಅರಿವನ್ನು ನಾವು ತಿಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸರಿ, ಒಟ್ಟಂತೂ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದ್ದಾಗಿದೆ. ಉತ್ತರ ದಿಕ್ಕಿಗೆ ಶತಬಲಿ ಅನ್ನೋನು ಮುನ್ನಡೆಸಿಕೊಂಡು, ಕಪಿಗಳ ಸೈನ್ಯವನ್ನು ಮುನ್ನಡೆಸಿಕೊಂಡು ಶತಬಲಿ ಅನ್ನೋನು ಅಥವಾ ಶತಬಲಿ ಅಂತಲೂ ಅಂತಾರೆ, ಶತಬಲಿ ಅನ್ನುವನು ಉತ್ತರದ ದಿಕ್ಕಿಗೆ ಹೋಗಿದ್ದ. ವಿನತ ಅನ್ನುವನ ನಾಯಕತ್ವದಲ್ಲಿ ಪೂರ್ವದ ದಿಕ್ಕಿಗೆ ಸೇನೆ ಸಾಗಿತ್ತು. ಅಷ್ಟೇ ಅಲ್ಲ, ಮಾರುತಾತ್ಮಜ ಹನುಮಂತನನ್ನು ಮುಂದಿರಿಸಿಕೊಂಡು ದಕ್ಷಿಣದ ದಿಕ್ಕಿಗೆ ಒಂದಿಷ್ಟು ಸೈನ್ಯ ಬಂದದ್ದಿತ್ತು. ಆಮೇಲೆ ಪಶ್ಚಿಮಾಂತು ಭೃಶಂ ಘೋರಾಂ ಸುಷೇಣ ಪ್ಲವಗೇಶ್ವರ, ಸುಷೇಣ ಅನ್ನುವಂತಹ ಪ್ಲವಗನನ್ನು ಮುಂದಿರಿಸಿಕೊಂಡು ಪಶ್ಚಿಮದ ದಿಕ್ಕಿಗೆ ಸೇನೆಯ ದೊಡ್ಡ ಗುಂಪು ಸಾಗಿದೆ. ಹೀಗೆ 4 ದಿಕ್ಕುಗಳಿಗೆ ಸಾಗಿಸಿ ಅವರವರಿಗೆ ಬೇಕಿದ್ದಂತಹ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡಿಕೊಂಡು ಹೋಗ್ತಾ ಇರುವಾಗ ಅವರಲ್ಲಿ ಒಂದು ಉತ್ಸಾಹ. ಹೋಗುವಾಗ ನಾವು ರಾಮಚಂದ್ರನ ಕೆಲಸಕ್ಕಾಗಿ ಹೋಗ್ತಾ ಇದ್ದೇವೆ ಅಂತ ಎಲ್ಲರೂ ಅವರವ್ರ ಕಾಲರ ಮೇಲೆ ಮಾಡಿಕೊಂಡು, ಹಾಕ್ಕೊಳ್ಳಿಕ್ಕೆ ಇರಲಿಲ್ಲ ಆದರೂ ಖುಷಿಪಟ್ಟು ಹೋಗ್ತಿದ್ರು ಅಂತ ಅದನ್ನು ಚೆನ್ನಾಗಿ ಹೇಳ್ತಾರೆ. ಅಹಮೇಕೋ ಹನಿಷ್ಯಾಮಿ ಪ್ರಾಪ್ತಂ ರಾವಣ ಮಾಹವೇ ತತಶ್ಚೋನ್ಮಥ್ಯ ಸಹಸ ಹರಿಷ್ಯೇ ಜನಕಾತ್ಮಜಾಂ. ನೀವೆಲ್ಲ ಬನ್ನಿ ನನ್ನ ಜೊತೆಗೆ, ನೀವೆಲ್ಲ ಇರಿ, ನೋಡ್ತಾ ಇರಿ. ನಾನು ಒಬ್ಬ ಹೋಗಿ ಆ ಸೀತೆಯನ್ನು ಹುಡ್ಕೊಂಡು ಬರ್ತೇನೆ. ಅಷ್ಟೇ ಅಲ್ಲ, ಆ ರಾವಣನನ್ನು ಇದೇ ಕಾಲಿನ ಬೆರಳಿನಿಂದ ತುದಿಯಿಂದ ಹೊಸಕಿ ಹಾಕಿ ಅವನನ್ನು ಕೀಟ ಎಳ್ಕೊಂಡು ಬಂದು ರಾಮಚಂದ್ರನ ಪಾದಕ್ಕೆ ಹಾಕಲಿಲ್ಲ ಅಂದರೆ ಕೇಳಿ, ನಾನು ನನ್ನ ಹೆಸರೇ ಬೇರೆ ಇಟ್ಕೊಳ್ತೇನೆ ಅನ್ನೋದಾಗಿ ಎಲ್ಲರಲ್ಲೂ ಅದೇ ಹುಮ್ಮಸ್ಸು. ಯಾರಲ್ಲೂ ಹುಮ್ಮಸ್ಸಿಗೆ ಕಮ್ಮಿ ಅಂತಿಲ್ಲ. ಅಂದರೆ ಅದನ್ನು ಹೊರಡುವಾಗ ಒಂದು ಆ ರಾಮಚಂದ್ರನ ಸೇವೆಗಾಗಿ ನಾವು ಹೋಗ್ತಾ ಇದ್ದೇವೆ ಎನ್ನುವ, ಮತ್ತು ಸುಗ್ರೀವನಂತಹ ಒಬ್ಬ ರಾಜನ ಕೈ ಕೆಳಗೆ ನಾವಿದ್ದೇವೆ ಎನ್ನುವ ಹೆಮ್ಮೆಯನ್ನು ಪ್ರತಿಯೊಂದು ಶಬ್ದದಿಂದಲೂ ಅವರು ವ್ಯಕ್ತಪಡಿಸ್ತಾರೆ. ವೇಪಮಾನಾಂ ಶ್ರಮೇಣಾದ್ಯ ಭವದ್ಭಿಸ್ಥೀಯತಾಂ ಇತಿ. ನೀವೆಲ್ಲ ಸುಮ್ಮನೆ ಬಂದು ಆಮೇಲೆ ಅಲ್ಲಿ ಕೈಕಾಲು ಬಿಡೋದು ಬೇಡ, ಸ್ಥೀಯತಾಂ, ನೀವು ಒಂದು ಕಡೆ ನಿಂತಿರಿ. ಏಕ ಏವಾಹರಿಷ್ಯಾಮಿ ಪಾತಾಳಾದಪಿ ಜಾನಕಿ. ಪಾತಾಳದಿಲ್ಲೇ ಅಡಗಿದ್ದರೂ ಕೂಡ ಸೀತೆಯನ್ನು ಹೊತ್ತು ತರಬಲ್ಲೆ, ನೀವು ಅದಕ್ಕಾಗಿ ಒದ್ದಾಟ ಪಟ್ಟು ಕಷ್ಟಪಡುವುದು ಬೇಡ. ಇನ್ನೊಬ್ಬ ಹೇಳ್ತಾನೆ, ವಿಮಥಿಷ್ಯಾಮ್ಯಹಂ ವೃಕ್ಷಾನ್ ಪಾತಯಿಷ್ಯಾಮ್ಯಹಂ ಗಿರೀನ್ ಧರಣೀಂ ಧಾರಯಿಷ್ಯಾಮಿ ಕ್ಷೋಭಯಿಷ್ಯಾಮಿ ಸಾಗರಾನ್. ಅಕಸ್ಮಾತ್ ಎಲ್ಲೋ ಭೂಮಿ ಅಡಿಯಲ್ಲಿ ಅಥವಾ ಆ ಮರಗಳ ನಡುವೆ ಎಲ್ಲೋ ಒಂದು ಗುಟ್ಟಾದ ಜಾಗದಲ್ಲಿ ದುರ್ಗವನ್ನು ಕಟ್ಟಿ ಸೀತೆಯನ್ನು ಸಿಗದಂತೆ, ನಮಗೆ ಬರಲಿಕ್ಕಾಗದಂತೆ, ಹೋಗಲಿಕ್ಕಾಗದಂತೆ ಏನಾದರೂ ಮಾಡಿದರೆ, ಆ ಇಡೀ ವಿಮಥಿಷ್ಯಾಮಿ ತಾನ್ ವೃಕ್ಷಾನ್, ಆ ಎಲ್ಲ ಮರಗಳನ್ನು ಕಿತ್ತೆಸೆದು ಬಿಡುತ್ತೇನೆ. ಬೆಟ್ಟಗಳಲ್ಲಿ ಅಡಿಯಲ್ಲಿಟ್ಟಿದ್ರೆ ಬೆಟ್ಟ ಬೇರು ಬುಡ ಸಮೇತ ಎತ್ತಿ ಅದನ್ನು ಪಕ್ಕದಲ್ಲಿಟ್ಟಾದರೂ ಅವಳನ್ನು ಹೊತ್ಕೊಂಡು ಬರ್ತೇನೆ.
ಅಲ್ಲ ಭೂಮಿಯ ಆಳದಲ್ಲಿಟ್ಟಿದ್ರೆ ಧರಣೀನ್ ಧಾರಯಿಷ್ಯಾಮಿ, ಆ ಭೂಮಿನೇ ಎತ್ಕೊಂಡ್ಬರ್ತೇನೆ ಇಲ್ಲಿಗೆ, ಭೂಮಿಯ ಆ ಭಾಗವನ್ನು ಇಡೀ ಹೊತ್ತುಕೊಂಡು ಹಾಗೆ ಇಲ್ಲಿಗೆ ಬಂದುಬಿಡ್ತೇನೆ. ಅಷ್ಟೇ ಅಲ್ಲ, ಕ್ಷೋಭಯಿಷ್ಯಾಮಿ ಸಾಗರ, ನೀನು ಸಮುದ್ರದ ಮಧ್ಯದಲ್ಲಿ ಇರಿಸಿ ಅವನೇನಾದರೂ ಆಟ ಆಡ್ತಾ ಇದ್ದರೆ ಇಡೀ ಸಮುದ್ರವನ್ನೇ ಕ್ಷೋಭಯಿಷ್ಯಾಮಿ, ಅಲ್ಲಾಡಿಸಿ ಬಿಡ್ತೇನೆ. ಅವನು ಅಲ್ಲಿಂದ ಹೊರಗೆ ಬರಲೇಬೇಕು, ಉಸಿರು ಕಟ್ಟತ್ತೆ, ಅವನು ಮೂಗಿಡ್ಕೊಂಡು ಇಲ್ಲಿ ತನಕ ಬಂದು ರಾಮನಿಗೆ ಮುಟ್ಟಿಸ್ತೇನೆ ನಾನು. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ಅಹಂ ಯೋಜನ ಸಂಖ್ಯಾಯಾ ಪ್ಲವಿತಾ ನಾತ್ರ ಸಂಶಯ, ನಾನು ಅವನು ಎಷ್ಟೇ ದೂರದಲ್ಲಿದ್ದರೂ ಕೂಡ ಒಂದು ಯೋಜನದಷ್ಟು ದೂರಕ್ಕೆ ಹಾರಿ ಆದರೂ ಅವನು ಓಡ್ತಾನೆ. ಓಡುವಾಗ ನಾನು ಹಾರಿ ಅವನನ್ನು ಹಿಡಿತೇನೆ. ನನಗೊಂದು ಯೋಜನದಷ್ಟು ದೂರಕ್ಕೆ ಹಾರಲಿಕ್ಕೆ ಬರುತ್ತೆ, ಆದ್ದರಿಂದಾಗ ನಾನು ನಿಲ್ಲಿಸಲ್ಲ. ಶತಂ ಯೋಜನ ಸಂಸ್ಥಾಯಾ ಶತಂ ಸಮಾಧಿಕಂ ಹ್ಯಹಂ, 100 ಯೋಜನಗಳಷ್ಟು ದೂರ ಇದ್ದರೆ ಅಷ್ಟಕ್ಕೂ ಹಾರ್ತೇನೆ. ಹಾರಿ ಅವನ ಮೇಲೆ ಬಿದ್ದಾದರೂ ಅವನನ್ನು ಬೀಳಿಸಿ ಎಳ್ಕೊಂಡು ಬರ್ತೇನೆ, ಏನೂ ಬಿಡಲ್ಲ ಅವನನ್ನು. ಭೂತಲೆ ಸಾಗರೇ ವಾಪಿ, ಭೂಮಿಯ ಆಳದಲ್ಲಿರಲಿ, ಸಮುದ್ರದ ಎಲ್ಲೋ ನಡುವಲ್ಲಿರಲಿ, ಶೈಲೇಶು ಚ ವನೇಶು ಚ, ಬೆಟ್ಟದ ತುದಿಯಲ್ಲೋ ಕಾಡಿನ ನಡುವಲ್ಲೋ, ಊಚುಶ್ಚ ಎಲ್ಲರೂ, ಪಾತಾಳಸ್ಯಾಪಿ ಮಧ್ಯೇವ ನ ಮಮ ಆಚ್ಛಿದ್ಯತೆ ಗತಿ, ನನ್ನ ಗತಿಯನ್ನು ತಡೆಯುವುದಕ್ಕೆ ಬೆಟ್ಟಗಳಿಗೆ, ಗುಡ್ಡಗಳಿಗೆ, ಕಾಡಿಗೆ, ಸಮುದ್ರಕ್ಕೆ, ನದಿಗೆ ಯಾವುದಕ್ಕೂ ತಡೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೊರಟೆ ಅಂದರೆ ಅದು ಗುರಿ ಮುಟ್ಟಲೇಬೇಕು, ಹಿಡದೇ ತರ್ತೇನೆ ಅಂತ. ಇತ್ಯೈಕೈಕಂ ತದಾ ತತ್ರ, ಈಗ ಒಬ್ಬೊಬ್ಬರು ಒಂದೊಂದು ಥರ ವಾನರಾಹ ಬಲದರ್ಪಿತಾ, ತಮ್ಮ ಬಲದ ಉತ್ಸಾಹದಿಂದ ಊಚುಶ್ಚ ವಚನಂ, ಸುಗ್ರೀವನಿಗೆ ಕೇಳುವ ಹಾಗೆ, ಹರಿರಾಜಶ್ಚ ಸನ್ನಿಧೌ, ಸುಗ್ರೀವನಿಗೆ ಕಿವಿಗೆ ಬಿದ್ದರೆ ಇವರೆಲ್ಲ ಬಹಳ ಉತ್ಸಾಹದಿಂದ ಹೋಗ್ತಾ ಇಲ್ಲ ಅಂದರೆ ಹೋಗುವಾಗ ಸಪ್ಪೆ ಮೊರೆ ಹಾಕೊಂಡು ಹೀಗೆ ಹೊರಟ್ರೆ ಇವರು ಹೋದರು, ಎಲ್ಲೋದ್ರು, ಏನು ಮಾಡ್ತಾರೋ, ಏನು ಇವರಲ್ಲಿ ಆಸಕ್ತಿ ಇತ್ತೋ ಇಲ್ಲೋ, ನನ್ನ ಆಜ್ಞೆಗೆ ಜೋರು ಮಾಡ್ಕೊಂಡು ಹೋಗಿ ಅಲ್ಲಿ ಬೈಕೊಳ್ತಾ ಕೂತಿರ್ತಾರೆ ಅಂತ. ಹೀಗೆ ನಮ್ಮ ಯಜಮಾನ ಬೇಸರ ಪಡಬಾರ್ದು ಅಂತ ನಾವು ಹೊರಡುವಾಗ ಅದೇ ಉತ್ಸಾಹ, ಅದೇ ಸಂತೋಷವನ್ನು, ಕಾರ್ಯದಲ್ಲಿ ನಮಗೆ ನಿಜವಾಗ್ಲೂ ಸಂತೋಷ ಇದೆ ಅನ್ನೋದನ್ನು ತೋರ್ಪಡಿಸುವ ಹಾಗೆ ಅವನ ಮುಂದೆನೇ ಮಾತಾಡಿಕೊಂಡು ಹೊರಟರು. ಆಗ ರಾಮಚಂದ್ರ ಕೇಳುತ್ತಾನೆ, ಅದು ಸರಿ, ಎಷ್ಟು ಡೀಟೇಲ್ ಆಗಿ ಒಂದೊಂದು ವನ, ಒಂದೊಂದು ನದಿ, ಒಂದೊಂದು ಕಾಡು, ಅಲ್ಲಿ ಸಿಗೋ ದೇವತೆಗಳು, ಅವ್ರಿಗೆ ನಮಸ್ಕಾರ ಮಾಡಬೇಕು ಹೇಗೆ, ಅಲ್ಲಿ ಏನು ತಿನ್ಲಿಕ್ಕೆ ಸಿಗುತ್ತೆ, ಕೆಲವರು ಏನೇನು ತಿನ್ನೋರು ಇರ್ತಾರೆ, ಎಷ್ಟು ದುಷ್ಟರು ಇರ್ತಾರೆ, ಅವ್ರ ಹತ್ರ ನೀವು ಹೇಗೆ ವರ್ತಿಸಬೇಕು, ಅವ್ರ ಹತ್ರ ಹೋಗಬಾರ್ದು, ಅಲ್ಲಿ ಯಾವುದೋ ದೇವತೆ ಇದ್ದರೆ ಅವರಿಗೆ ನೀವು ಹೇಗೆ ಗೌರವ ಕೊಡಬೇಕು, ಯಾರ ಹತ್ರ ಮಾತಾಡಿಸ್ಬೇಕು, ಯಾರನ್ನು ಮಾತಾಡಿಸಬಾರ್ದು, ಅಥವಾ ಅಲ್ಲಿ ಏನಾದರೂ ನಿಮಗೆ ಬೇಕಾದಾಗ ಅದನ್ನು ಅಲ್ಲಿ ಯಾರ ಹತ್ರ ಕೇಳಬೇಕು, ಇದಿಷ್ಟು ವಿವರವನ್ನು ನೀನು ಕೊಟ್ಟಿಯಲ್ವಾ, ಹೆಂಗೆ ಗೊತ್ತಾಯಿತು? ಕಥಂ ಭವಾನ್ ವಿಜಾನೀತೆ ಸರ್ವಂ ವೈ ಮಂಡಲಂ ಭುವಃ, ಸಮಗ್ರ ಭೂಮಂಡಲದ ಎಲ್ಲ ಮೂಲೆಗಳ ಈ ಅಪರೂಪದ ಕೆಲವು ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರದೇಶದ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಬಿಡಿಸಿ ಎಲ್ಲರಿಗೂ ನೋಡೋ, ನೀನು ಈ ಕಡೆ ಹೋಗಬೇಕು, ಅಲ್ಲಿ ಇಲ್ಲೊಂದು ಮಾರ್ಗ ಇದೆ, ಅಲ್ಲೊಂದು ತಡೆ ಇದೆ, ಅಲ್ಲೊಂದು ನದಿ ಇದೆ, ಅಲ್ಲೊಂದು ಅಡ್ಡ ಇದೆ, ಅಲ್ಲಿ ಛಾಯಾಗ್ರಾಹಿಗಳಿರ್ತಾರೆ, ಅಲ್ಲಿ ಇನ್ನೊಂಥ ರಾಕ್ಷಸರಿರ್ತಾರೆ, ಅವ್ರು ನಿಮ್ಮನ್ನು ತಿನ್ಲಿಕ್ಕೆ ಬರ್ತಾರೆ, ಅಲ್ಲಿಗೆ ಹೋಗಬಾರ್ದು, ಇಷ್ಟೆಲ್ಲ ವಿವರ ಹೆಂಗೆ ಕೊಟ್ಟು ನೀನು, ಹೇಗೆ ಗೊತ್ತಾಯಿತು ನಿನಗಿದೆಲ್ಲ? ಸುಗ್ರೀವ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ಶ್ರೂಯತಾಂ ಸರ್ವಮಾಖ್ಯಾಸ್ಯೇ, ಹೇಳ್ತೇನೆ. ಯದಾತು ದುಂದುಬಿಂ ನಾಮ ದಾನವಂ ಮಹಿಷಾಕೃತಿಂ, ಮಹಿಷಾಕೃತಿಯಲ್ಲಿ ಇದ್ದ ಕೋಣದ ರೂಪದಲ್ಲಿ ಬಂದಂತಹ ದುಂದುಬಿ ಎನ್ನುವ ರಾಕ್ಷಸನನ್ನು ಮತ್ತು ಅವನ ಮಗನಾದಂತಹ ಮಾಯಾವಿಯನ್ನು ನಮ್ಮ ಅಣ್ಣ ಮಥಿಸಿದ ಹೊತ್ತಿನಲ್ಲಿ ಈ ದುಂದುಬಿ ತಪ್ಪಿಸಿಕೊಂಡು ಯಾವುದೋ ಒಂದು ಗುಹೆಯೊಳಗೆ ಹೋದ್ನಲ್ವ. 1 ವತ್ಸರಗಳ ಕಾಲ ನಾನು ಬರುವ ತನಕ ಬೃಹದ್ವಾರಿ ವಿನೀತವತ್, ನಾನು ಅತ್ಯಂತ ವಿನೀತನಾಗಿ ಅವನನ್ನು ಕಾಯ್ತಾ ನಿಂತಿದ್ದೆ. ವರ್ಷವಾದರೂ ಅವನು ಬಾರದೇ ಇದ್ದಾಗ ತತಕ್ಷತಜ ವೇಗೇನ ಆಪುಪೂರೇ ತದಾ ಬಿಲಂ, ಅಲ್ಲಿ ನೆತ್ತರಿನ ಕೋಡಿಯೇ ಹೊರಕ್ಕೆ ಹರಿದು ಧ್ವನಿಗಳಲ್ಲಿ ತುಂಬ ವಿಕಾರವಾದ ಸ್ವರಗಳು, ಕೇಕೆ ಸ್ವರಗಳೆಲ್ಲ ಕೇಳಿದಾಗ ನಮ್ಮ ಅಣ್ಣನನ್ನು ಕೊಂದು ಈ ಪ್ರೇತಗಳು ಕುಣಿತಾ ಇದ್ದಾವೆ, ಹಾಗಾಗಿ ಈ ಎಲ್ಲ ಮುಂದೆ ಅದು ನಮ್ಮ ರಾಜ್ಯಕ್ಕೆ ಬಂದು ತೊಂದರೆ ಆದೀತು ಅಂತ ಯೋಚಿಸಿ ನಾನು ಅಣ್ಣ ಇನ್ನು ಮುಂದೆ ಬರಲಿಕ್ಕಿಲ್ಲ ಅಂತ ಭಯಪಟ್ಟು ಭ್ರಾತೃಶೋಕ ವಿಶಾರ್ದಿತ, ಅಣ್ಣನ ಸಾವಿಗಾಗಿ ವ್ಯಥೆಪಟ್ಟು ಮರಳಿ ನನ್ನ ಊರಿನಲ್ಲಿ ಬಂದು ಆದ ಸಂಗತಿಯನ್ನು ಇಷ್ಟು ಹೇಳಿದಾಗ ಊರಿನವರೆಲ್ಲ ಅರಾಜಕತೆಯಿಂದ ನಮ್ಮ ದೇಶ ಒದ್ದಾಡಬಾರದು ಅಂತ ಅನ್ನೋದಕ್ಕೋಸ್ಕರ ನನ್ನನ್ನೇ ಅಭಿಷಿಕ್ತರನ್ನಾಗಿಸಿ ಸಂತೋಷಪಟ್ಟರು. ಆದರೆ ಈ ಹೊತ್ತಿನಲ್ಲಿ ಬಿಲದ ದ್ವಾರದಿಂದ ಆ ರಾಕ್ಷಸನನ್ನು ಕೊಂದು ನನ್ನ ಅಣ್ಣ ಬಂದಿದ್ದ. ಮಿತ್ರೈಶ್ಚ ಸಹಿತಸ್ತತ್ರ ವಸಾಮಿ ವಿಗತಜ್ವರ ಆಜಗಾಮ ತಥೋಬಾಲಿ ಹತ್ವಾ ತಂ ದಾನವರ್ಷಭಂ, ಆ ದಾನವನ ತಾಕತ್ತನ್ನು ಬಗ್ಗು ಬಡಿದು ವಾಲಿ ಮರಳಿ ಬಂದ. ನಾನಾಗ ಹೇಳಿದೆ, ಸಾನುಬಂಧ ಪ್ರಧಾವಿತ, ಓಡಿ ಹೋದೆ. ನನ್ನ ಎಲ್ಲ ಬಂಧುಗಳನ್ನು, ನನ್ನ ಜೊತೆಗೆ ಯಾರೆಲ್ಲ ಇದ್ರೂ ಅವರನ್ನೆಲ್ಲ ಕರ್ಕೊಂಡು ಹೋದೆ. ನೋಡು, ನನ್ನ ಉದ್ದೇಶ ಅದಿರಲಿಲ್ಲ. ಏನು ಹೇಳಿದ್ರು ನನ್ನ ಅಣ್ಣ ಕೇಳಲಿಲ್ಲ. ಕೊನೆಗೆ ಪ್ರಧಾವಿತ, ನನ್ನನ್ನು ಓಡಿಸ್ಲಿಕ್ಕೆ ಶುರು ಮಾಡಿದ. ಓಡಿಸಿದ್ದು ಅಂದ್ರೇನು?
ಜಗತ್ತಿನ ಎಲ್ಲ ಮೂಲೆಗಳನ್ನು ಓಡಿದ್ದೇನೆ. ಅದಕ್ಕೆ ಒಂದು ಚಂದದ ಉದಾಹರಣೆ ಕೊಡ್ತಾನೆ. ಓಡಿದ್ದು ಅಂದರೆ ಆದರ್ಶ ತಲ ಸಂಕಾಶ ತಥೋ ವೈ ಪೃಥಿವೀ ಮಯ ಅಲಾತ ಚಕ್ರ ಪ್ರತಿಮಾ ದೃಷ್ಟ ಗೋಷ್ಪಥವತ್ತದ. ನಾನು ಓಡಿದ್ದು ಹೇಗೆ ಅಂದರೆ ಓಡಿದ್ದು ಒಬ್ಬನೇ, ಆದರೆ ಓಡಿದ್ದು ನಾನು ಎಲ್ಲ ಕಡೆನೂ ಇದ್ದೇನೆ ಅಂತ ಅನ್ಸೋಂಗೆ ಕಾಣಿಸ್ತಿತ್ತು ಎಲ್ರಿಗೂ. ನೀನು ಯಾವಾಗ ನೋಡಿದ್ರೆ ಓಡ್ತಾನೆ ಇದ್ದಾನಲ್ವ ಅಂತ. ಅಲಾತ ಚಕ್ರ ಅಂದರೆ ನಿಮಗೆ ಈ ಕೃಷ್ಣಾಷ್ಟಮಿಯ ಸಮಯದಲ್ಲಿ ಅಥವಾ ಇಂಥ ಹಬ್ಬದ ಸಮಯದಲ್ಲಿ ಈ ಕಸರತ್ತು ಕವಾಯತ್ತುಗಳನ್ನೆಲ್ಲ ಮಾಡುವವರು ಬೆಂಕಿಯ ಉಂಡೆಯನ್ನು ಒಂದು ಸರಪಳಿಗೆ ಕಟ್ಟಿ ಅದನ್ನು ಹೊಟ್ಟೆಯಲ್ಲೋ ಬೆನ್ನಲ್ಲೋ ಏನೋ ಇಟ್ಕೊಂಡು ತಿರುಗಿಸ್ತಾರೆ, ಅಥವಾ ಕೈಯಲ್ಲೋ ಹಿಡಿದು ತಿರುಗಿಸ್ತಾರೆ. ತಿರುಗಿಸುವಾಗ ಗುಂಡಿರುವುದು ಒಂದೇ ಆದರೂ ಕೂಡ ಅದು ಇಡೀ ವೃತ್ತದ ಹಾಗೆ ಕಾಣುತ್ತೆ. ಅದಕ್ಕೆ ಅಲಾತ ಚಕ್ರ ಅಂತ ಹೇಳೋದು. ಆ ಅಲಾತ ಚಕ್ರದ ಹಾಗೆ ನಾನು ಸುತ್ತನೇ ಇದ್ದೇನೆ. ಈಗ ಇಲ್ಲಿ ಸುಗ್ರೀವ ಅಂತ ಹೇಳೋಷ್ಟೇ ಮತ್ತೊಮ್ಮೆ ಕಾಣಿಸ್ತಾ ಇರ್ತೇನೆ. ಹೀಗೆ ನಾನು ಸುತ್ತಾಡಿದ್ದೇನೆ. ಆ ನನಗೆ ಭೂಮಿ ಹೇಗೆ ಕಾಣಿಸ್ತಿತ್ತು ಅಂದರೆ, ಆ ಒಂದು ಹಸು ಹೆಜ್ಜೆ ಇಟ್ಟು ಹೋದ ಜಾಗದಲ್ಲಿ ನೀರು ತುಂಬಿಕೊಂಡ್ರೆ ಆ ನೀರು ತುಂಬಿದ ತಿಳಿಯಾದ ನೀರಿನ ಮೇಲೆ ಇಡೀ ಆಕಾಶ ನೋಡಿದರೆ ಒಂದು ಸಣ್ಣ ಗೋಲದ ಹಾಗೆ ಕಾಣ್ತಾ ಇರುತ್ತೆ ಅದರಲ್ಲಿ. ಹಾಗೆ ನನಗೆ ಇಡೀ ಭೂಮಿ ಒಂದು ಗೋಲದಾಗ ಕಾಣಿಸ್ತದೆ. ನಾನು ಅಷ್ಟು ತಿರುಗಿ ಭೂಮಿ ಉರುಟಾಗಿ ನನಗೆ, ಅಂದರೆ ನೋಡಿ ಆ ಭೂಮಿಯ ಉರುಟುತನದ ಕಲ್ಪನೆಯನ್ನು ಅಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ನಂಗೆ ಭೂಮಿ ಒಂದು ಗುಂಡಗಿನ ವಸ್ತುವಿನ ಹಾಗೆ ನಾನು ಅದ್ರ ಸುತ್ತಾನೇ ಇದ್ದೇನೆ. ಸುತ್ತಿದ್ದು ಅಂತಂದರೆ ಬರೀ ಕಣ್ಮುಚ್ಚಿ ಸುತ್ತಿದ್ದಲ್ಲ, ಎಲ್ಲೆಲ್ಲಿ ನನಗೆ ರಕ್ಷಣೆ ಸಿಗುತ್ತೆ ಅಂತ ಹುಡ್ಕೊಂಡು ಸುತ್ತಿದ್ದೇನೆ ನಾನು. ಈಗ ಓದುವ ವೇಗ ನಾವು ಸುಮ್ಮನೆ ಹೀಗೊಮ್ಮೆ ನೋಡೋದು ಒಂದು ಇರುತ್ತೆ, ಪುಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಇನ್ನು ಕೆಲವರು ಇದೇ ಥರ ಓದಿದ್ರು ಅಲ್ಲಿ ಏನೇನು ಇದೆ ಅನ್ನೋದನ್ನು ಹೇಳುವುದಕ್ಕೂ ಸಾಮರ್ಥ್ಯ ಇರುತ್ತೆ. ನಾವು ಪೇಜಾವರ ಸ್ವಾಮಿಗಳ ಪರ್ಯಾಯದ ಸಮಯದಲ್ಲಿ ಬೆಳಿಗ್ಗೆ ಅವರು ಸಿಕ್ಕಾಪಟ್ಟೆ ಪೇಪರ್ಗಳನ್ನು ಓದ್ತಿದ್ರು. ಅವ್ರು ಪೇಪರ್ ಓದೋದು ಅಂತಂದರೆ ಒಂದು ಸರ್ತಿ ಹೀಗಂದರೆ ಆ ಪೇಜೆಲ್ಲ ಓದಿ ಆಯಿತು ಅಂತ ಲೆಕ್ಕ. ಅದನ್ನು ಸುಮ್ಮನೆ ಇವರೇನೋ ಪೇಪರ್ ತಿರುಗಿಸ್ತಾರೆ ಅಂದ್ಕೊಂಡ್ರೆ ಒಂದು ಸರ್ತಿ ಯಾವತ್ತೋ ಮಾತಾಡ್ತಾ ಬೆಳಿಗ್ಗೆ ಓದಿದ್ದವರು ಬೇಗ. ರಾತ್ರಿಯ ಹೊತ್ತು ಯಾರೋ ಹತ್ತಿರದಲ್ಲಿದ್ದವರು, ಸ್ವಾಮಿ ಇವತ್ತು ಕೃಷ್ಣ ಮಠದಲ್ಲಿ ಬಾಂಬ್ ಇಟ್ಟಿದ್ರು ಅಂತ ಸುಮ್ಮನಿದ್ರು, ಅವರೇನು ಮಾತಾಡಲಿಲ್ಲ. ಆಮೇಲೆ ಸ್ಕ್ವಾಡ್ಗಳೆಲ್ಲ ಬಂದು ಅದನ್ನು ಬಿಡಿಸಿದ್ರು, ಆಗಲೂ ಮಾತಾಡಲಿಲ್ಲ. ಸ್ವಾಮಿ ನಾನು ಎಷ್ಟು ಗಾಬರಿ ಆಗಬೇಕಾದ ವಿಷಯ ಹೇಳ್ತಾ ಇದ್ದೇನೆ, ನೀವು ನೋಡಿದರೆ ಏನೋ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತ. ಎಲ್ಲಿತ್ತದು? ಪೇಪರಲ್ಲಿ ಬಂದಿತ್ತು. ಹೌದಲ್ವಾ? ಹೌದು, ನಾನು ಓದಿದ್ದೇನೆ ಅಂದರು. ಮತ್ತು ನೀವು ಏನು ಅದನ್ನು ಮಾತಾಡಲಿಲ್ಲ, ನೀನು ಆ ನ್ಯೂಸ್ ಪೂರ್ತಿ ಓದಲಿಲ್ಲ. ಅದರ ಕೊನೆಯಲ್ಲಿ ಅದು ಅಣಕು ಪ್ರದರ್ಶನ ಅಂತ ಇದ್ದರೆ ಹೇಗೆ ಅದನ್ನು ಅಣಕು ಪ್ರದರ್ಶನ ಅಂದರೆ ಅಕಸ್ಮಾತ್ ಬಾಂಬ್ ಯಾರಾದರೂ ಇಟ್ಟಿದ್ರೆ ಅದನ್ನು ಬಿಡಿಸುವುದು ಹೇಗೆ ಅಂತ ಮೊದಲು ಒಂದು ಸರ್ತಿ ಅದೊಂದು ಪ್ರಾಕ್ಟೀಸ್ ಮಾಡುವ ಹಾಗೆ ಅಥವಾ ಇಲ್ಲೊಂದು ಟೆಸ್ಟ್ ಮಾಡೋದಿರುತ್ತೆ. ಅದನ್ನು ಅಣಕು ಪ್ರದರ್ಶನ ಮಾಡಿದರು ಅಂತ ಕೊನೆಯ ಲೈನಲ್ಲಿ ಇದೆ. ನೀನು ಅದನ್ನು ಓದಿದೆ, ಮೊದಲಿದ್ದು 4 ಲೈನ್ ಮಾತ್ರ ಓದಿ ನನ್ನ ಹತ್ರ ಹೇಳಲಿಕ್ಕೆ ಬರಬೇಡ ಅಂತ. ಅದು ಯಾವುದೋ ಪೇಜಿನ ಮಧ್ಯದ ಪೇಜ್ನ ಕೊನೆಯಲ್ಲಿ ಎಲ್ಲೋ ಒಂದು ಸೈಡಲ್ಲಿ ಇಷ್ಟೇ ಸಣ್ಣ ಇದ್ದಿದ್ದದು. ಅವರು ಆ ಎಲ್ಲ ಪೇಪರಲ್ಲಿ ಓದಿದಾಗಲೂ ಅವರು ಏನೇನು ಓದಿದ್ದೇನೆ ಎಷ್ಟು ವಿಷಯ ಅಂಶಗಳನ್ನು ನಾವಾದರೆ ಅರ್ಧಮರ್ಧ ಯಾಕೆಂದರೆ ಕೆಲವರಿಗೆ ಹೆಡ್ಲೈನ್ ಮಾತ್ರ ಓದಿ ಏನೋ ಅನರ್ಥ ಆಗಿಬಿಟ್ಟಿದೆ ಅಂತ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿರ್ತಾರೆ, ಇದೆಯೇ ಕೆಳಗೆ ಇಲ್ಲ ಅಂತ ಹಾಕಿರ್ತಾರೆ ನ್ಯೂಸಲ್ಲಿ. ನೀವು ಓದಿದವನು ಮಾತ್ರ ಅರ್ಧಮರ್ಧ ಏನೋ ಪ್ರಪಂಚ ಪ್ರಳಯ ಆಗ್ತದೆ ಅಂತೆ, ಹಾಗಂತೆ ಹೀಗಂತೆ ಅಂತೆ ಕಂತೆಗಳ ಸಂತೆಯಲ್ಲಿ ಬೊಂತೆಯಾಗಿ ಹೋಗ್ತಾನೆ ಇವನು, ಏನು ಉಪಯೋಗ ಇಲ್ಲದವನ ಹಾಗೆ. ಆದರೆ ಓದುವಾಗ ಅಷ್ಟು ಕ್ಲೀನಾಗಿ ಅವ್ರು ಓದಿದ್ರು. ಅಂದರೆ ನಾವು ಆ ಬೆಳಿಗ್ಗೆ ಪೇಪರ್ ಓದುವಾಗ ಇದ್ವಿ, ಅವರು ಆರಾಮಾಗಿ ಹಿಂಗೆ ಒಂದು ಸರ್ತಿ ನೋಡ್ಕೊಂಡು ಇಡೀ ಅಷ್ಟು ದೊಡ್ಡ ಪೇಜನ್ನು ಅದರಲ್ಲಿ ಅವನ ಈ ಕ್ರೀಡಾ ಮತ್ತು ಸಿನಿಮಾ ಪೇಪರನ್ನು ಕೈಯಲ್ಲಿ ಮುಟ್ತಾನೂ ಇಲ್ಲ, ಹಿಂಗೆ ತೆಗೆದು ಹಿಂಗೆ ಎಸ್ದು ಬಿಡ್ತಿದ್ರು. ಮಧ್ಯದೆಲ್ಲ ಪೇಜಿದ್ದು ಅಷ್ಟು ವಿಷಯಗಳನ್ನು ಚೆನ್ನಾಗಿ ಓದ್ತಿದ್ರು. ಅಂದರೆ ಅದು ಓದುವ ಸ್ಪೀಡ್. ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ಈಗ ನಾವು ಕೆಲವೊಂದು ಸರ್ತಿ ಓಡಾಡ್ತೇವೆ, ನಮಗೆ ಆ ಪ್ರದೇಶದ ಬಗ್ಗೆ ಎಚ್ಚರ ಇದ್ದು ಓಡಾಡ್ತಾ ಇದ್ದರೆ ನಮಗೆ ತುಂಬ ವಿಷಯ ಗಮನಕ್ಕೆ ಬಂದಿರುತ್ತೆ. ಸುಮ್ಮನೆ ಎತ್ತು ಗಾಣಕ್ಕೆ ಹಾಕಿದಾಗ ದೇವರಿಗೆ ಪ್ರದಕ್ಷಿಣೆ ಬರಬೇಕು ಅಂತ ಸುತ್ತು ಬಂದರೆ ಏನು ಕಾಣೋದಿಲ್ಲ, ತಲೆಯಲ್ಲೂ ಏನೂ ಇರಲ್ಲ, ದೇವರು ನಮ್ಮನ್ನು ಏನು ಯೋಚನೆ ಮಾಡಲ್ಲ. ಯಾಕಂದ್ರೆ ನೀನು ಯೋಚನೆ ಮಾಡಿದ್ರೆ ನೀನು ಅಲ್ಲೇ ಇರು ನಾನು ಇಲ್ಲೇ ಇರ್ತೇನೆ ಅಂತ, ಅವನೊಳಗೆ ಇರ್ತೇನೆ ನಾವು ಹೊರಗೆ ಇರ್ತೀವಿ. ಆದರೆ ನಿಜವಾಗಿ ಒಳಗಿನಿಂದ ಭಗವಂತನ ಎಚ್ಚರ ಇಟ್ಟುಕೊಂಡು ಮಾಡಿದರೆ ಅದೊಂದು ಭಗವಂತನ ಚಿಂತನೆ ಬಂತು ಅಂತ. ದೇವರ ಪ್ರದಕ್ಷಿಣೆ ಅಲ್ಲದೆ ಇದ್ರು ಹೊರಗಡೆ ಎಲ್ಲೋ ಹೋದಲ್ಲಿ ನಾವೇನೋ ಒಂದು 4 ಹೆಜ್ಜೆ ಇಟ್ಟು ಬಂದದ್ರಲ್ಲಿ ಏನಾದರೂ ಒಂದು ವಿಷಯ ಗೊತ್ತಾಗಬೇಕು ಅಂದರೆ ಕಣ್ಣು ಅರಳಿರಬೇಕು, ಅಲ್ಲೇ ನಾವು ಇರಬೇಕು. ಸುಗ್ರೀವ ಓಡುವ ಅಷ್ಟು ವೇಗದಲ್ಲೂ ಎಲ್ಲದರ ಕಡೆಗೆ ಅವನಿಗೊಂದು ಕರೆಕ್ಟಾದ ಎಚ್ಚರಿಕೆ ಇತ್ತು. ನಾನು ಎಲ್ಲಿ ಓಡ್ತಾ ಇದ್ದೀನಿ, ಯಾವುದಕ್ಕೋಸ್ಕರ ಓಡ್ತಾ ಇದ್ದೀನಿ, ಏನು ರಕ್ಷಣೆ ಬೇಕಿದೆ, ಇಲ್ಲಿ ರಕ್ಷಣೆ ಸಿಗುತ್ತಾ, ಇಲ್ಲಿ ನನಗೆ ಅನುಕೂಲ ಇದೆಯಾ, ಇದೆಲ್ಲವನ್ನು ಗಮನಿಸಿ ಅವನು ಓಡಿದವನಾದ್ರಿಂದಾಗಿ ಆ ಓಡುವ ವಿಷಯದಲ್ಲಿ ನಾನು ಪ್ರತಿಯೊಂದನ್ನು ಗಮನಿಸ್ತಾ ಇದ್ದೆ. ಏನೇನಾಗಿದೆ, ಎಷ್ಟೆಷ್ಟು ಕಡೆಗೆ ಹೋಗಬೇಕು, ಇದೆಲ್ಲವನ್ನು ನಾನು ತಿಳ್ಕೊಂಡು
ಸುತ್ತಾಡಿದ್ದೇನೆ ಅಂತ ಹೀಗೆ ಹೇಳ್ತಾನೆ. ಅವನು ಹೇಳ್ತಾ ಪೂರ್ವಾಂ ದಿಶಂ ತಥೋ ಗತ್ವ ಪಶ್ಯಾಮಿ ವಿವಿಧಾನ್ ದ್ರುಮಾನ್ ಪರ್ವತಾಂಶ್ಚ ನಜೀ ರಮ್ಯಾಃ ಸರಾಂಸಿ ವಿವಿಧಾನಿ ಚ. ಪೂರ್ವದ ದಿಕ್ಕಿಗೆ ನಾನು ಓಡುವಾಗ ಎಲ್ಲ ಕಡೆಯಲ್ಲೂ ಆಶ್ರಮಗಳು, ಕಾಡು, ಪರ್ವತಗಳು, ನದಿಗಳು, ಸರೋವರಗಳು ಇದೆಲ್ಲವನ್ನು ಕಂಡಿದ್ದೇನೆ. ಅಲ್ಲಿ ಹುಟ್ಟುವ ಸೂರ್ಯೋದಯವನ್ನು ಕಂಡಿದ್ದೇನೆ, ಕ್ಷೀರ ಸಮುದ್ರವನ್ನು ನೋಡಿದ್ದೇನೆ. ಪರಿಕಾಲಯ ಮಾನಸ್ತು ವಾಲಿನ ಅಭಿಧೃತಸ್ತದ. ಬೆನ್ನು ಬಿದ್ದ ಬೇತಾಳನ ಹಾಗೆ ಪರಿಧೃತ, ತಡ ಮಾಡದ ಹಾಗೆ, ಎಲ್ಲೂ ನಿಲ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ ನಿರಂತರ ಅಭಿಧೃತ ಸುತ್ತಾಡಿದ್ದೇನೆ. ಸುತ್ತಾಡಿದಕ್ಕೆ ಪುರುಸೊತ್ತೆ ಕೊಟ್ಟಿಲ್ಲ ಅವನು. ಪುನರಾವೃತ್ಯ ಸಹಸ. ಒಂದು ಸುತ್ತಾಯಿತು ಅಂದರೆ ಸುತ್ತಾನೆ ಇರ್ತಾನೆ ಇವನು ಅಂತ ಬಿಟ್ಟು ನಿಲ್ಲಿಸ್ತಿರ್ಲಿಲ್ಲ, ಮತ್ತು ಸುತ್ತಾ ಇದ್ದಾನೆ. ನಾನು ಅವನನ್ನು ತಪ್ಪಿಸ್ಲಿಕ್ಕೆ ಏನು ಮಾಡ್ತಾನೆ, ಪಶ್ಚಿಮಾಂ ದಿಶಿಗತ, ಹೀಗೆ ಹೋದರೆ ಸಿಕ್ಕಾಗ್ತಾನೆ ಅಂತ ಮತ್ತೆ ತಿರುಗಿ ಈಚೆ ಬಂದರೆ ಹಾಗೆ ಸುತ್ತಿಸ್ತಾ ಇದ್ದೆ ನನ್ನನ್ನು. ಅವನು ಬಿಡಿದ್ರು. ಪಶ್ಚಿಮಾಂತು ದಿಶಂ ಪ್ರಾಪ್ತ ವಾಲಿನ ಸಮಭಿಧೃತ, ಬೆನ್ನಟ್ಟಿಸಿಕೊಂಡು ಪಶ್ಚಿಮದ ದಿಕ್ಕಿಗೆ ಬಂದ. ಅಷ್ಟೇ ಅಲ್ಲ, ದಕ್ಷಿಣತೋ ಅಪರಾನ್. ನಾನು ಮಾತ್ರ ಅಲ್ಲ, ಅವನ ಸಚಿವರು ಕೆಲವರಿದ್ದರು. ಪರಿಕಾಲಯತೆ ಕ್ರೋಧಾತ್ ಧಾವಂತಂ ಸಚಿವೈ ಸಹ. ಅವನು ಮಾತ್ರ ಓಡಿದ್ದಲ್ಲ, ಉಳಿದವರು ಅವನ ಸಚಿವರು ಅವನ ಜೊತೆಗಿದ್ದವರನ್ನು ಓಡಿಸ್ಕೊಂಡು ಬಂದಿದ್ದಾನೆ. ಎಲ್ಲರೂ ಓಡಿದ್ದಾರೆ. ಹಾಗಾಗಿ ಅವರನ್ನೇ 4 ಜನರನ್ನು ಇಲ್ಲಿ ಕಳಿಸಿದ್ದೀಗ. ಸುಷೇಣ, ವಿನತ ಮತ್ತು ಹರಿಬಿಲ, ಆಮೇಲೆ ಹನುಮಂತ ಎಲ್ಲರೂ ಸೇರಿಕೊಂಡೇ ಓಡಿದ್ದು. ಅಂದರೆ ಹನುಮಂತ ಒಬ್ಬ ಸಚಿವನಾಗಿ ಅವನ ಜೊತೆಗೆ ಇದ್ದು ಓಡಿರ್ತಾನೆ. ಒಟ್ಟಂತೂ ಹೀಗೆ ಎಲ್ಲ ದಿಕ್ಕುಗಳನ್ನು ಸುತ್ತಿ ಬಂದದ್ರಿಂದಾಗಿ ಪ್ರಾಪ್ಯಚಾಸ್ತಂ ಗಿರಿಶ್ರೇಷ್ಠಂ ಉತ್ತರಾಂ ಸಂಪ್ರಧಾವಿತಃ. ಈಚೆ ಹೋದರೆ ಬಿಡಲ್ಲ ಅಂತ ಉತ್ತರದ ದಿಕ್ಕಿಗೆ ಹೋದ್ವಿ. ಅಲ್ಲೂ ಬಿಡಲಿಲ್ಲ ಪುಣ್ಯಾತ್ಮ, ಅಲ್ಲೂ ಸುತ್ತಾಡಿಸಿದ ನಮ್ಮನ್ನು. ಬಿಡದೆ ಸುತ್ತಾಡಿ ಆಗುದಿಲ್ಲ, ಇನ್ನು ಕಾಲೆಲ್ಲ ಕೈಯೆಲ್ಲ ಬಿದ್ದು ಹೋಗುತ್ತೆ ಅಂತ ಅನ್ನೋ ಸ್ಥಿತಿ ಬಂದಾಗ ಹನುಮಾನ್ ವಾಕ್ಯಮಬ್ರವೀತ್. ಹನುಮಂತ ಸ್ವಲ್ಪ ತಡಿಯಪ್ಪ, ಯಾಕೆ ನಾವು ಓಡ್ತಾ ಇದ್ದೀವಿ ಇಷ್ಟೆಲ್ಲ? ಓಡ್ಲಿಕ್ಕೆ ಬರುತ್ತೆ ಅಂತ ಓಡ್ತಾ ಇರೋದಾ, ಅಥವಾ ಓಡ್ಲಿಕ್ಕಿದೆ ಅಂತ ಓಡ್ತಾ ಇರೋದಾ, ಅಥವಾ ಓಡಿದ್ದಕ್ಕೆ ಯಾರಾದರೂ ಏನಾದರೂ ಕೊಡ್ತಾರೆ ಅಂತ ಓಡ್ತಾ ಇರೋದು? ಯಾಕೆ ಓಡ್ತಾ ಇರೋದು? ಇವನಿಂದ ತಪ್ಪಿಸ್ಕೊಳ್ಬೇಕು ಅಂತ ತಾನೇ. ಅದಕ್ಕೊಂದು ಉಪಾಯ ಇದೆ. ಏನು ಮಾಡೋಣ? ಇದಾನಿಂ ಮೇ ಸ್ಮೃತಂ ರಾಜನ್. ನನಗೀಗ ನೆನಪಾಯಿತು, ನೀನು ಓಡುವಾಗ ನಾನು ಓಡಿದ್ದು. ಅಂದರೆ ಅದು ಸುಮ್ಮನೆ ಒಂದು ಅವನಿಗೆ ಈ ಘಟನೆ ನಡೀಲಿಕ್ಕೆ ಅದು ಬೇಕಿತ್ತು, ಅದಕ್ಕೋಸ್ಕರ ಮೊದಲು ಓಡಿದ್ದು. ಆದರೆ ಆಮೇಲೆ ಹೇಳ್ತಾನೆ, ಓಡಿ ಎಲ್ಲ ಆದಮೇಲೆ ಈಗೊಂದು ನನಗೆ ಐಡಿಯಾ ಹೊಳಿತಾ ಇದೆ, ಒಂದು ಸ್ಮರಣೆ ಬಂತು. ಯಥಾವಾಲಿ ಹರೀಶ್ವರ ಮತಂಗೇನ ತದಾ ಶಪ್ತಃ ಅಸ್ಮಿನ್ ಆಶ್ರಮ ಮಂಡಲೆ. ನಮ್ಮ ಉಳ್ಕೊಳ್ಳುವ ಜಾಗದ ಹತ್ತಿರವೇ ಮತಂಗ ಋಷಿಗಳು ಶಾಪ ಕೊಟ್ಟು ವಾಲಿಗೆ ಬರಲಿಕ್ಕೆ ಆಗದೇ ಇರುವ ಒಂದು ಜಾಗ ಇದೆಯಲ್ವಾ, ನಾವು ಅಲ್ಲಿ ಹೋದರೆ ಹೇಗೆ ಅಂತ ಕೇಳ್ತಾನೆ. ಪ್ರವಿಶೇದ್ಯದಿ ವಾಲಿ, ಒಂದು ವೇಳೆ ವಾಲಿ ಹಠ ಹಿಡಿದು ಅಲ್ಲಿಗೆ ಬಂದು ನಮ್ಮನ್ನು ಅಟ್ಟಿಸಿಕೊಂಡು ಬಂದರೂ ಕೂಡ ಮೂರ್ಧಾಸ್ಯ ಶತಧಾ ಭವೇತ್. ಅವನು ತಲೆ ಒಡೆದು ಬೀಳುತ್ತಾನೆ. ಒಳಗೆ ಬಂದರೆ ನಮ್ಗೆ ಲಾಭ, ಒಳಗೆ ಬಾರದೇ ಇದ್ದರೂ ನಮ್ಗೆ ಲಾಭ. ಹಾಗಾಗಿ ಇದೊಂದೇ ಜಾಗ ಇರೋದು, ಅಲ್ಲಿಗೆ ಹೋಗೋಣವಾ? ತತ್ರ ವಾಸಃ ಸುಖ ಅಸ್ಮಾಕಂ. ಅಲ್ಲಿ ವಾಸ ಮಾಡಿದರೆ ನಾವು ಸುಖವಾಗಿರ್ತೀವಿ. ನಿರುದ್ವಿಗ್ನೋ ಭವಿಷ್ಯತಿ. ಈ ಎದೆ ಡವ ಶಬ್ದ ಕಿವಿಗೆ ಬಡ್ದು ಕಿವಿ ಪೊಟ್ಟಾಗ್ಬಿಟ್ಟಿದೆ, ಕೇಳಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿರುದ್ವಿಗ್ನರಾಗಿರಬೇಕು ಅಂದರೆ ಅದೊಂದೇ ಜಾಗ ನಮ್ಗೆ ಅನುಕೂಲಕ್ಕಿರೋದು. ಹಾಗಾಗಿ ಹನುಮಂತ ಹೇಳ್ತಾನೆ, ನಾವು ಮತಂಗರ ಆಶ್ರಮಕ್ಕೆ ಹೋಗೋಣ, ಅದೊಂದು ಜಾಗದಲ್ಲಿ ವಾಲಿ ನಮ್ಮನ್ನು ಬೆನ್ನಟ್ಟಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ತತಃ ಪರ್ವತಮಾಸಾದ್ಯ ಋಷ್ಯಮೂಕಂ. ಆಮೇಲೆ ನುಟ್ಟಿಸುರು ಬಿಟ್ಟುಕೊಂಡು ಋಷ್ಯಮುಖ ಪರ್ವತವನ್ನು ಸೇರಿ ಆ ಬಾಗಿಲಿನ ತನಕನೂ ಬಂದಿದ್ದ. ಬಹಳ ದಿವಸ ಕಾದ, ನಾವು ಹೊರಗೆ ಬರ್ತೀವಿ, ಹಿಡಿಬೇಕು, ನಮ್ಮನ್ನು ಬಡಿಬೇಕು ಅಂತ. ಆದರೆ ನಾವು ಯಾವತ್ತೂ ಹೊರಗೆ ಬರೋದಿಲ್ಲ ಅಂತ ನಿಶ್ಚಯ ಆದಮೇಲೆ ಅವನು ಮತ್ತೆ ವಾಪಸ್ಸು ಮತಂಗನ ಭಯ ಇದ್ದದ್ರಿಂದ ಮರಳಿ ಊರಿಗೆ ಹೋಗಿ ಸೇರಿಕೊಂಡ. ಅವತ್ತಿನಿಂದ ನಾವು ಈ ಋಷ್ಯಮುಖದಲ್ಲಿದ್ದೆವು. ಇಲ್ಲ ಅಂದರೆ ಅಷ್ಟರ ತನಕ ಬರೀ ಸುತ್ತಿದ್ದು. ಅಲಾತ ಚಕ್ರ ಇವ ಬೆಂಕಿಯ ಗುಂಡಿನಂತೆ ನಿರಂತರ ಸುತ್ತಿ ಪ್ರತ್ಯಕ್ಷಮುಪಲಕ್ಷಿತಂ. ರಾಮ ಕೇಳಿದ್ದೇನು, ಇಷ್ಟೆಲ್ಲ ಭೂಮಂಡಲದ ಪ್ರತಿಯೊಂದು ಸಣ್ಣ ಸಣ್ಣ ಎಡೆಜಾಗಗಳೂ ಕೂಡ ಅಲ್ಲಿರುವ ದೈವತ, ಇಲ್ಲಿರುವ ದೆವ್ವಗಳು, ಇದೆಲ್ಲದರ ಬಗ್ಗೆಯೂ ನೀನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾನೆ, ಇದೆಲ್ಲವನ್ನು ನಾನು ಪ್ರತ್ಯಕ್ಷವಾಗಿ ಕಂಡದ್ರಿಂದಾಗಿ ಕಪಿಗಳಿಗೆ ಹೇಳಿದೆ, ಇಲ್ಲಿ ಹೀಗೆ ಹೋಗಿ ಅಲ್ಲಿ ನೀರು ಕುಡೀರಿ, ಅಥವಾ ಅಲ್ಲಿ ಹಣ್ಣು ತಿನ್ನಿ, ಅಲ್ಲಿ ತೊಂದರೆ ಮಾಡಬೇಡಿ. ತುಂಬ ಚೆನ್ನಾಗಿ ಹೇಳ್ತಾನೆ. ಮುಂದೆ ಒಂದೆರಡು ಮಾತಲ್ಲಿ ವಾಲ್ಮೀಕಿಗಳು ನೆನಪು ಮಾಡ್ತಾರೆ. ಹೀಗೆ ಪೃಥಿವೀ ಮಂಡಲಂ ಕೃತ್ಸ್ನಂ ಗುಹಾಂ ಅಸ್ಯಾಂ ಗತಸ್ತತಃ. ಇಡೀ ಪೃಥಿವಿಯನ್ನು ಎಲ್ಲ ದಿಕ್ಕಿನಿಂದಲೂ ಸುತ್ತಿ, ಈಗ ಒಂದು ಕಡೆಯಿಂದ ಹೀಗೆ ಸುತ್ತಾಕಿ ಆಮೇಲೆ ಎಡಗಡೆಗೆ ಹೋಗಿ ಅಂದರೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಲಿ. ಇವನು 4 ದಿಕ್ಕು ಸುತ್ತಿದ್ದೇನೆ ಅಂತ ಅಂದಾಯಿತು. 4 ದಿಕ್ಕುಗಳಿಗೆ ಓಡಿ ಆಗಿದೆ. ಅದರಿಂದಾಗಿ ಆ ನಂತರ ಈಗ ಈ ಗುಹೆಯನ್ನು ನಾವು ಬಂದು ಸೇರಿದ್ದು. ಅಲ್ಲಿ ತನಕ ನಾವು ಓಡೋದೇ ಒಂದು ಕಾರ್ಯ ಆಗಿತ್ತು ಅಂತ. ಸರಾಂಸಿ ಸರಿತಃ ಕಕ್ಷಾನ್. ಏನು ಮಾಡಿದರು? ಸೀತೆಯನ್ನು ಹುಡುಕುವ ಭರದಲ್ಲಿ ಈ ಕಪಿಗಳೆಲ್ಲ ಅನೇಕ ಸರೋವರಗಳನ್ನು, ಅನೇಕ ನದಿಗಳ ಬುಡವನ್ನು,
ಕಕ್ಷಾನ್ ಅತ್ಯಂತ ಗಟ್ಟಿ ನಿಬಿಡವಾದ ಬುಡ ಕಾಣದಷ್ಟು ಹತ್ತಿರ ಇದ್ದ ಮರಗಳ ದೊಡ್ಡ ಗುಂಪು, ಅದನ್ನು ಕೂಡ ಒಳಕ್ಕೆ ಹೊಕ್ಕು ಹುಡುಕಿ ನೋಡಿದ್ದಾರೆ. ಆಮೇಲೆ ಆಕಾಶದ ಮೇಲೆ ಕಟ್ಟಿರುವ ಬೇರೆ ಬೇರೆ ನಗರಗಳಿಗೂ ನಾವು ಪ್ರವೇಶ ಮಾಡಿ, ಅಂದರೆ ಅವರೆಲ್ಲ ಆಕಾಶ ನಗರಾಣಿ, ಆಕಾಶದಲ್ಲಿ ಕಾಣುವಂತಹ ನಗರಗಳನ್ನು ಹುಡುಕಿಕೊಂಡು ಬಂದಿದ್ದಾರೆ. ನದಿಗಳು, ದುರ್ಗಾನ್ ಅನೇಕ ದುರ್ಗಗಳು ಅಂದರೆ ಕೋಟೆ ಕೊತ್ತಲಗಳು, ಇವುಗಳನ್ನೂ ಕೂಡ ಹುಡುಕಿದ್ದಾರೆ. ಶೈಲಾನ್ ವಿಚಿನ್ವಂತಿ ಸಮಂತತಃ, ವಿಚಿನ್ವಂತಿ ಹುಡುಕಾಡಿದರು. ಅನೇಕ ರೀತಿಯಿಂದ ಅವರ ಪ್ರಯತ್ನ ನಿರಂತರ ಬಿಡದೆ ಸುಗ್ರೀವೇಣ ಸಮಾಖ್ಯಾತಾ ಸರ್ವೇ ವಾನರಯೂಥಪಾ ಪ್ರದೇಶಾನ್ ಪ್ರವಿಚಿನ್ವಂತಿ ಸಶೈಲವನ ಕಾನನಾನ್, ಎಲ್ಲ ಥರದ ಕಾಡು ಮೇಡುಗಳನ್ನು ಬಿಡದೆ ಪ್ರದೇಶಾನ್ ಪ್ರವಿಚಿನ್ವಂತಿ, ಪ್ರತ್ಯೇಕವಾಗಿ ಒಬ್ಬ ನೋಡಿ ಆದಮೇಲೆ ವಿಚಿನ್ವಂತಿ ಇನ್ನೊಬ್ಬ, ಮತ್ತೆ ಚಿನ್ವಂತಿ, ಒಬ್ಬ ಹುಡುಕ್ತಾನೆ, ಒಬ್ಬ ವಿಶಿಷ್ಟವಾಗಿ ಹುಡುಕ್ತಾನೆ, ಮತ್ತೊಬ್ಬ ಪ್ರತ್ಯೇಕವಾಗಿ ಹುಡುಕ್ತಾನೆ. ಹೀಗೆ ಎಲ್ಲರೂ ಅಂದರೆ ಎಲ್ಲಿಯೂ ತಪ್ಪಿ ಮತ್ತೆ ವಾಪಸ್ ಹೋದ್ಮೇಲೆ ಅವನು ಹೇಳಿದ್ದಾನೆ, ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಆಗಬಾರ್ದು. ಇನ್ನೊಂದು ಸರ್ತಿ ಯಾರಾದರೂ ಹೋದ ಮೇಲೆ ಆ ಕೆಲಸವನ್ನು ಅಲ್ಲಿ ಇತ್ತು, ನೀವು ಹೋಗಿ ಬಂದ ಮೇಲೂ ಅಲ್ಲಿ ಇತ್ತು ಅಂದರೆ ಅಷ್ಟೇ ಸುಗ್ರೀವಾಜ್ಞೆ. ಅದರಿಂದ ಎಚ್ಚರ ಇರಲಿ. ವಿಚಿತ್ಯ ದಿವಸಂ ಸರ್ವೇ ಸೀತಾಧಿಗಮನೆ ಧೃತಾ, ಆದರೆ ಅಷ್ಟು ಹುಡುಕಾಟದಲ್ಲಿ ಎಲ್ಲರಿಗೂ ಕೂಡ ಸೀತಾ ಅಧಿಗಮನೆ ಧೃತಾ, ದೃಢವಾದ ವ್ರತದಂತೆ ಸೀತೆಯನ್ನು ಹುಡುಕಲೇಬೇಕು, ಚೆನ್ನಾಗಿ ರಾಮನ ಸೇವೆಯನ್ನು ನಾವು ಮಾಡಬೇಕು ಅನ್ನುವ ಭಕ್ತಿ ಭರವಸೆಯಿಂದಲೇ ಕೂಡಿಕೊಂಡು ಹುಡುಕಾಟವನ್ನು ನಡೆಸಿದ್ದಾರೆ. ಅದಕ್ಕೊಂದು ಹೇಳುವ ಮಾತಿನಲ್ಲೂ ಸರ್ವರ್ತು ಕಾಮಾನ್ ದೇಶೇಶು ವಾನರ ಸಫಲ ದ್ರುಮಾನ್ ಆಸಾದ್ಯ ರಜನೀಂ ಶಯ್ಯಾಂ ಚಕ್ರು ಸರ್ವೇಶು ಅಹಸ್ಸುತೆ. ಹೋದಾಗ ಅಲ್ಲಲ್ಲಿ ಏನೇನೋ ಹಸಿವಾಗುತ್ತೆ ಅಂದಾಗ ಹಸಿವಿಗೆ ತಕ್ಕಷ್ಟು ಹಣ್ಣುಗಳನ್ನು ಅವುಗಳು ತಿಂತಾಯಿದ್ವು, ಮರವನ್ನು ಕೆಡಿಸದೆ ಬೇಕಾದ್ದನ್ನು ಮಾತ್ರ ತಿಂತಾಯಿದ್ದು. ಮರಗಳು ಫಲ ಬಿಟ್ಟದ್ದು ಸಾರ್ಥಕ ಆಯಿತು ಅಂತ ಭಾವಿಸಿದ್ವು ಅಂತೆ. ನಾವು ಹಣ್ಣು ಬಿಟ್ಟದ್ದು ರಾಮನ ಸೇವೆಗಾಗಿ ಬಂದವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ನಮಗೆ ಸಿಕ್ತು ಅಂತ. ಒಂದು ದಿನದ ಹೊಟ್ಟೆ ಹೊರೆಯುವುದಕ್ಕೆ ನಮ್ಮ ಹಣ್ಣುಗಳು ಉಪಯೋಗ ಆಗೋಲ್ಲ, ರಾಮನ ಪೂಜೆ ಆಯಿತು ಅಂತ. ರಾಮನ ಪೂಜೆ ನಾವು ರಾಮನಿಗೆ ಒಪ್ಪಿಸ್ಲಿಕ್ಕಾಗದೇ ಇದ್ದರೂ ರಾಮನ ಸೇವೆಗಾಗಿ ಬಂದವರ ಕಪಿಗಳಿಗೆ ಅವರಿಗೆ ನಮ್ಮಿಂದಾಗಿ ನಮ್ಮ ಬದುಕು ಸಫಲ ಆಯಿತು ಅಂತ ದ್ರುಮಾನ್ ಮರಗಳು ಭಾವಿಸುವಂತೆ ಆ ದೃಶ್ಯ ಕಾಣಿಸ್ತಾ ಇತ್ತು. ವಿನತ ಅನ್ನುವವನು ಪೂರ್ವದ ದಿಕ್ಕಿನ ಕಡೆಗೆ ಹೋದವನು ಹುಡುಕಾಡಿ ತಿಂಗಳಾಯಿತು, ಮರಳಿ ಬಂದ, ಸಿಗಲಿಲ್ಲ ಅಂತ. ಶತವಲಿಯು ಕೂಡ ತನ್ನ ಉತ್ತರದ ದಿಕ್ಕಿನಿಂದ ಮರಳಿ ಗೂಡು ಸೇರಿದ. ಸುಷೇಣ ಪಶ್ಚಿಮದ ದಿಕ್ಕಿನಿಂದ ಮತ್ತೆ ವಾಪಸ್ಸು ಸುಗ್ರೀವಂ ಉಪಚಕ್ರಮೆ, ಸುಗ್ರೀವನನ್ನು ಬಂದು ಸೇರಿಕೊಂಡ. ಎಲ್ಲರೂ ಮಾತಾಡಿಕೊಂಡ್ರು, ನಾವು ಹೀಗೆ ಹುಡುಕಿದ್ವಿ, ಎಲ್ಲೂ ಹುಡುಕಿದ್ವಿ, ಎಲ್ಲ ಒಪ್ಪಿಸಿದ್ರು. ಎಲ್ಲೆಲ್ಲಿ ಹುಡುಕಿದ್ವಿ, ಅವನು ಏನೇನು ಜಾಗ ಹೇಳಿದ್ನೋ ಅದೆಲ್ಲವನ್ನು ಹೇಳಿ ಅಲ್ಲಿ ಹೋದ್ವಿ. ಆ ದೇವತೆಗಳಿದ್ರು ಅಥವಾ ರಾಕ್ಷಸರಿದ್ರು, ಅಲ್ಲೆಲ್ಲ ನಾವು ಏನೇನು ಮಾಡಬೇಕಿತ್ತೋ, ಗುಹೆಗಳಿತ್ತು, ಎಲ್ಲವೂ ಹುಡುಕಿದ್ದೀವಿ. ಇನ್ನು ನಮಗೆ ಉದಾರ ಸತ್ವಾಭಿಜನೋ ಮಹಾತ್ಮ ಸಮೈಥಿಲೀಂ ದ್ರಕ್ಷತಿ ವಾನರೇಂದ್ರ, ನಮಗೊಂದೇ ಒಂದು ಭರವಸೆ ಇರುವುದೇನು ಅಂದರೆ ವಾನರೇಂದ್ರನಾದಂತಹ ಹನುಮಂತ ಹೋದ ದಿಕ್ಕಿನತ್ತ ನಮಗೆ ಗಮನ ನೆಟ್ಟಿದೆ. ಈಗ ಉದಾರ ಸತ್ವಾಭಿಜನ, ಸತ್ವದಿಂದಲೂ ತಾಕತ್ತಿನಿಂದಲೂ ಹಿಡಿದ ಕೆಲಸವನ್ನು ಮುಗಿಸಬೇಕು ಅನ್ನುವಂತಹ ಸಹಜವಾದ ಇಚ್ಛಾಶಕ್ತಿ ಇರುವಂತಹ ಮಹಾತ್ಮನೆನಿಸಿದ ಹನುಮಂತನೇ ಮೈಥಿಲಿಯನ್ನು ಹುಡುಕಿಕೊಂಡು ಬರಬೇಕು. ನಮಗಾಗುವ ಕೆಲಸ ಅಲ್ಲ, ವೇದದ ಅರ್ಥವನ್ನು ಹೇಳಬೇಕಾದವನು ಅವನೇ ಅಂತ ಅನ್ನುವ ಅಭಿಪ್ರಾಯದಲ್ಲಿ ಸೀತೆಯನ್ನು ಹುಡುಕುವುದು ಅಂದರು, ವೇದಾರ್ಥವನ್ನು ಹುಡುಕುವುದು ಅಂದರು ಒಂದೇ ಅರ್ಥ. ದಿಶಂತು ಯಾಮೇವ ಗತ, ಆ ದಿಕ್ಕಿಗೆ ಹೋದವರಿಗೇನೆ, ಯಾಕೆಂದರೆ ಅವ್ರು ಇನ್ನೂ ಬಂದಿಲ್ಲ ಅಂದರೆ ಅಲ್ಲೇನೋ ಒಂದು ಆಗ್ತಾ ಇದೆ ಘಟನೆ ಅಂತ ನಾವು, ಯಾಕೆಂದರೆ ಉಳಿದವರೆಲ್ಲ ಹುಡುಕಿ ಇಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವರು ಇಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅಲ್ಲೇನೋ ಇನ್ನೇನೋ ಆಗಿದೆ ಅಂತ ಅರ್ಥ. ದಕ್ಷಿಣದ ದಿಕ್ಕು ಹನುಮಂತ ಮೊದಲಾದವರಲ್ಲಿ ಇನ್ನೂ ಬಂದಿಲ್ಲ, ವಾಪಸ್ ಮರಳಿ ಬಂದಿಲ್ಲ ಅಂದರೆ ವಾಯುಸುತೋ ಹನುಮಾನ್ ತಾಮ್ ಆಸ್ಥಿತಃ, ದಿಕ್ಕಲ್ಲೇ ಉಳಿದೇನೋ ಮಾಡ್ತಿದ್ದಾನೆ. ಇತ್ತ ದಕ್ಷಿಣದ ದಿಕ್ಕಲ್ಲೇನಾಯಿತು? ಸಹ ತಾರಾಂಗದಾಭ್ಯಾಂ ತು ಗತ್ವಾ ತು ಹನುಮಾನ್ ಕಪಿಃ ಸುಗ್ರೀವೇಣ ಯಥೋದಿಷ್ಟಂ ತಂ ದೇಶಮುಪಚಕ್ರಮೇ. ತಾರ, ಅಂಗದ ಅನ್ನುವ ಈ ಎಲ್ಲ ಹಿರಿಯರನ್ನು ಜೊತೆಗೂಡಿಸಿಕೊಂಡು ಸುಗ್ರೀವನಿಂದ ಆದೇಶವಾದಂತೆ ಹನುಮಂತ ಬಹಳ ದೂರದ ಎಲ್ಲ ಪ್ರದೇಶಗಳನ್ನು ಕೂಡ ಬಗೆಬಗೆಯಿಂದ ವಿಂಧ್ಯದ ತಪ್ಪಲಿನಿಂದ ಕೆಳಗೆ ಇರುವ ಎಲ್ಲ ಪ್ರದೇಶಗಳನ್ನು ಇಂಚಿಂಚು ಬಿಡದೆ ಮರಗಳನ್ನು
ಪೊದೆಗಳನ್ನು, ಪರ್ವತಗಳನ್ನು, ಗುಹೆಗಳನ್ನು, ಸಮುದ್ರದ ತಡಿಗಳನ್ನು, ನದಿಗಳ ಬುಡವನ್ನು ಎಲ್ಲವನ್ನು ಅನ್ವೇಷಮಾಣ ತೇ ಸರ್ವೇ, ಹುಡುಕುತ್ತಲೇ ಸರ್ವತೋ ದಿನಂ, ಆ ದಿನಂ ಇಡೀ ದಿನ ಹುಡುಕ್ತಾನೆ ಇರ್ತಾರೆ. ಎಲ್ಲ ಕಡೆಯಿಂದಲೂ ಹುಡುಕ್ತಾ ಇದ್ರು. ನ ಸೀತಾಂ ದದೃಶು ವೀರಾಹ, ಎಲ್ಲಿ ಹುಡುಕಿದ್ರು ಸೀತೆಯ ಸುಳಿವು ಸಿಗಲಿಲ್ಲ. ಅನ್ವೇಷಮಾಣ ದುರ್ಧರ್ಷ ನ್ಯವಸಂತತ್ರ ತತ್ರ, ಕೆಲವು ಆಹಾರಗಳನ್ನು ಫಲಮೂಲಗಳನ್ನು ತಿಂದುಕೊಂಡು ಎಲ್ಲಾದರೂ ಸುಸ್ತಾಯಿತು ಅಂದರೆ ಅದೇ ಮರದ ಕೆಳಗೆ ಕೂತರು. ಅಲ್ಲಿಂದಲೇ ಹುಡುಕೋದು ಎಲ್ಲೋ ಉಳ್ಕೊಳ್ಳೋದೆಲ್ಲೋ ಮಾಡ್ತಿರ್ಲಿಲ್ಲ. ಹುಡುಕಿ ಜಾಗ ಇಲ್ಲಿಗೆ ಮುಗಿಯಿತು ಅಂದರೆ ಅಲ್ಲೇ ಉಳ್ಕೊಳ್ಳೋದು, ಅಲ್ಲಿಂದ ಮುಂದೆ ಮತ್ತೆ ಹುಡುಕಾಟ. ಯಾಕೆಂದರೆ ಇಲ್ಲೆಲ್ಲೋ ಹುಡುಕಿ ಮಧ್ಯದಲ್ಲಿ ಒಂದು ಅಂಶ ಬಿಟ್ಟು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಹುಡ್ಕೋಣ ಅಂತೇಳಿ ಅಲ್ಲೇ ಒಂದು ಜಾಗ ಮಿಸ್ ಆಗೋಗಿರುತ್ತೆ. ಯಾವುದು ಗುಹೆಯೋ, ಪರ್ವತವೋ, ನದಿಯ ಬುಡವೋ, ಕಾಡಿನ ನಡುವೋ. ಅದರಿಂದ ಆಗದ ಹಾಗೆ ಎಲ್ಲಿಗೆ ನಿಲ್ಲಿಸಿದೆವೋ ಅಲ್ಲೇ ಉಳ್ಕೊಳ್ಳೋದು ರಾತ್ರಿ. ಅಲ್ಲಿಂದ ಮತ್ತೆ ಬೆಳಿಗ್ಗೆ ಮತ್ತೆ ಹುಡುಕಾಡ್ಲಿಕ್ಕೆ ಶುರು ಮಾಡೋದು. ಹೆಚ್ಚಿನ ದಿನವನ್ನು ಹುಡುಕಾಟದಲ್ಲೇ ಕಳೀತಾ ಇದ್ದರು. ಅಷ್ಟೊತ್ತಿಗೆ ಅಂಗದ ಮಾತಾಡ್ತಾನೆ, ಎಷ್ಟು ಹುಡುಕಿದ್ರು ಏನು ಸಿಗ್ತಾ ಇಲ್ಲಲ್ಲ. ಕಾಲಶ್ಚವೋ ಮಹಾನ್ ಯಾತಃ, ತುಂಬ ಹೊತ್ತಾಯಿತು. ಅಂದರೆ ಹುಡುಕಾಡ್ಲಿಕ್ಕೆ ಬಂದು ದಿನಗಳು ಕಳೆದು ಹೋಯಿತು, ಸುಮಾರು ಕಳೆದು ಹೋಯಿತು. ಸುಗ್ರೀವಶ್ಚೋಗ್ರ ಶಾಸನ, ಈ ಸುಗ್ರೀವನೋ ಉಗ್ರಶಾಸನ, ಅವನು ಶಾಸನ ಮಾಡುವ ವಿಷಯದಲ್ಲಿ ಕರುಣೆ ತೋರುವವನೇ ಅಲ್ಲ. ತಸ್ಮಾತ್ ಭವಂತಃ ಸಹಿತಾ, ಆದರೆ ನೀವೆಲ್ಲ ಒಟ್ಟೊಟ್ಟಿಗೆ ಒಬ್ಬೊಬ್ಬರು ಚದುರಿ ಹುಡುಕಾಡಬೇಡಿ. ಒಬ್ಬನಿಗೆ ಕಾಣದಿದ್ದದ್ದು ಇನ್ನೊಬ್ಬನಿಗೆ ಕಾಣುತ್ತೆ. ಗುಂಪಲ್ಲೇ ಹುಡುಕಿ. ಒಬ್ಬರು ಹುಡುಕೋದು, ಆಮೇಲೆ ಇಲ್ಲ ಅನ್ನೋದು, ಇನ್ನೊಬ್ಬನ ಅದೇ ದಾರಿలో ಅಲ್ಲೇ ವಾಪಸ್ ಬರೋದು, ಆಮೇಲೆ ಇಲ್ಲ ಅನ್ನೋದು ಆಗಬಾರ್ದು. ಸಹಿತಾ, ಜೊತೆಗಿದ್ದು ಹುಡುಕಿ. ವಿಚಿನ್ವಂತು ಸಮಂತತಃ, ಒಬ್ಬ ನೋಡಿ ಆಗಿ ಬಂದ ಮೇಲೆ ಮತ್ತೊಮ್ಮೆ ಹೋಗಿ, ಅವು ನೋಡಿ ಆಗಿ ಬಂದ ಮೇಲೆ ಮತ್ತೊಮ್ಮೆ ಗುಂಪಲ್ಲಿ ಹೋಗಿ, ಆವಾಗ ಸಿಕ್ಕೇ ಸಿಗುತ್ತೆ. ವಿಹಾಯ ತಂದ್ರೀಂ, ನಿದ್ದೆಯನ್ನು ಬಿಡಿ. ಶೋಕಂ, ಬೇಜಾರು ಬಿಡಿ. ನಿದ್ರಾಂ, ಔದಾಸೀನ್ಯ ಬಿಡಿ. ಬೇಜಾರು ಬಿಡಿ, ನಿದ್ದೆ ಬಿಡಿ. ಇದು ಮೂರು ಬಿಡದೆ ಹುಡುಕಿದ್ರೂ ಏನೂ ಸಿಗಲ್ಲ. ದುಃಖದ ಯೋಚನೆ ಮಾಡಿಕೊಂಡು ಅಲ್ಲೇ ಎದುರುಗಡೆ ಇದ್ದರು, ಅವನಿಗೆ ಅಳುವ ಆ ಗೋಜಿನಲ್ಲಿ ಎದುರುಗಡೆ ಅವಳೇ ನಿಂತು ರಕ್ಷಿಸಿ ಅಂದ್ರೆ ಅವನಿಗೆ ತಲೆಗೆಟ್ಟೋಗಿರುತ್ತೆ. ಅವನಿಗೆ ಅರ್ಥನೇ ಆಗ್ತಾ ಇರಲ್ಲ ಏನು ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಇದು ಮೂರನ್ನು ಬಿಟ್ಟು ವಿಚುನ್ನುಧ್ವಂ ಯಥಾ ಸೀತಾಂ ಪಶ್ಯಾಮೋ ಜನಕಾತ್ಮಜಾಂ, ಸೀತೆ ಸಿಗಬೇಕು ಅನ್ನುವುದೇ ಫಲವಾಗಿರಬೇಕು ಹೊರತು ಇನ್ನೇನೂ ಬೇರೆ ಯೋಚನೆ ನಿಮ್ಮಲ್ಲಿ ಬರಬಾರ್ದು. ಹುಡುಕಾಡಿ. ಅದಕ್ಕೋಸ್ಕರ ಏನು ಬೇಕು? ಇದು ಮೂರು ಬಿಟ್ಟರೆ ಸಾಕಾಗೋದಿಲ್ಲ, ಇನ್ನು ಮೂರು ಇರಬೇಕು. ಅನಿರ್ವೇದಂಚ ದಾಕ್ಷಂಚ ಮನಸಶ್ಚ ಪರಾಜಯ, ಉತ್ಸಾಹ ಬೇಕು, ಎಚ್ಚರ ಬೇಕು, ಗಟ್ಟಿತನ ಬೇಕು. ಮನಸ್ಸಿನಲ್ಲಿ ಇನ್ನೇನೋ ಆಲೋಚನೆ ಇಟ್ಕೊಂಡು ಉತ್ಸಾಹವೇ ಇಲ್ಲ ಅಂದರೆ ಕೆಲಸನೇ ಮಾಡಲಿಕ್ಕೆ 2 ನಿಮಿಷ ಹುಡುಕಾಡೋದು, ಆಮೇಲೆ ಸುಮ್ಮನೆ ಹಿಂಗೆ ಕೈ ಅಂತ ಇರೋದು, ಆಮೇಲೆ ಹೇಳೋದು ನಾನು ಹುಡುಕ್ತಾ ಇದ್ದೇನೆ ಅಂತ. ನೋಡೋದು ಆಚೆ, ಈಚೆಯಿಂದ ಈ ಕೈ ಎಲ್ಲ ಆಡಿಸ್ತಾರೆ, ಏನು ಮಾಡ್ತೀವಿ, ಹುಡುಕ್ತಾ ಇದ್ದೀವಿ ಅಂತ. ಹಾಗೆ ಮಾಡಿ ಉಪಯೋಗ ಇಲ್ಲ. ಮನಸ್ಸು ಅಲ್ಲೇ ಇರಬೇಕು ಉತ್ಸಾಹದೊಂದಿಗೆ, ಮತ್ತು ದಕ್ಷವಾಗಿ ಹುಡುಕಬೇಕು. ಅದು ಚೂರು ನೋಡೋದು, ಮತ್ತೆಲ್ಲೋ ಗಮನ ಹರಿಸೋದು, ಇಲ್ಲಿ ಇಲ್ಲ ಅಂತ ಅನಿಸುತ್ತೆ ಅಂತೇಳಿ ಮತ್ತೆ ಎದ್ದು ಬರೋದು. ಹಿಡಿದ ಕೆಲಸವನ್ನು ಪೂರ್ತಿ ಮುಗಿಸುವ ತನಕ ಎಲ್ಲವನ್ನು ಬೇಸರ ಮಾಡದೆ ಹುಡುಕಾಡುವ ವಿಷಯದಲ್ಲಿ ಪೂರ್ತಿ ನೀವು ತೊಡಗಬೇಕು. ಆಗಲೇ ಕಾರ್ಯಸಿದ್ಧಿಕರಾಣ್ಯಾಹು ತಸ್ಮಾದೇ ತದ್ಬ್ರವೀಮ್ಯಹಂ. ಕಾರ್ಯಸಿದ್ಧಿಕರಾಣಿ ಏತಾನಿ, ನಾನು ಹೇಳಿದ ಈ 3 ಗುಣಗಳೇನಿವೆ, ಬಿಡಬೇಕಾದ್ದು 3, ಹಿಡಿಬೇಕಾದ್ದು 3, ಇವೇ ಕಾರ್ಯಸಿದ್ಧಿಕರಗಳು. ಸಿದ್ಧಿ ಆಗಬೇಕು ಅಂದರೆ ಇದು 3 ಬಿಡಬೇಕು, 3 ಹಿಡ್ಕೊಳ್ಬೇಕು. ಅದ್ಯಾಪಿ ತದ್ವನಂ ದುರ್ಗಂ ವಿಚಿನ್ಮಂತು ಮನೌಕಸಃ. ಎಲೈ ಕಾಡಿನಲ್ಲೇ ಓಡಾಡಿ ಚೆನ್ನಾಗಿ ಮೂಲೆಗಳನ್ನು ಅರಿತು ಅರ್ಥ ಮಾಡಿಕೊಳ್ಳಬಲ್ಲ ಕಪಿಗಳೇ, ಹುಡುಕಿ ಮೂಲೆಯನ್ನು. ಯಾವುದೇ ಥರದ ಕೋಟೆಗಳಿದ್ರೂ ಅಲ್ಲೂ ಖೇದವನ್ನು ತ್ಯಕ್ತ್ವಾ, ತೊರೆದು ಹುಡುಕಿ. ನಹಿನೋ ಮೀಲನಂ ಕ್ಷಮಂ. ಹಾಗೆ ಮಾಡದೇ ಇದ್ದರೆ ನಮಗೆ ಸೀತೆ ಸಿಗುವುದು ಬಹಳ ಕಷ್ಟ ಆಗುತ್ತೆ. ನೆನಪಿರಲಿ ಸುಗ್ರೀವನ ಶಾಸನದ ಬಗ್ಗೆ ಅಂತ ಪ್ರತಿ ಸರ್ತಿ ಅದನ್ನು ಎತ್ತಿ ಹೇಳಿ, ಹಿತಾರ್ಥಮೇತದುಕ್ತಂವಹ. ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಕಿರಿಕಿರಿ ಅನ್ನಿಸ್ಬೋದು. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ಕ್ರಿಯತಾಂ ಯದಿ ರೋಚತೆ. ನಾನು ಹೇಳಿದ್ದನ್ನು ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ಏನಾದರೂ ಮಾಡ್ಕೊಳ್ಳಿ. ಉಚ್ಯತಾಂ ವಾ ಕ್ಷಮಂ ಯನ್ನಃ. ಈ ಕಾರ್ಯವನ್ನು ಸಿದ್ಧಿ ಮಾಡುವುದಕ್ಕೆ ನಮಗೆ ಆಗಬಹುದಾದ ಕಾರ್ಯ ಇದೊಂದು. ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ತಲೆಗೆ ತೋಚುತ್ತೆ ಅಂದರೆ ಅದನ್ನು ಹೇಳಿ. ಉಚ್ಯತಾಂ ವಾ ಕ್ಷಮಂ. ವಾ ಅಂಗದ ಹೇಳ್ತಾ ಇರೋದು. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲೊಂದು ಒಡಕು ಕಾಣಿಸುತ್ತೆ. ನಾನು ಹೇಳ್ತಾ ಇದ್ದೇನೆ ನಿಮ್ಮ ಒಳ್ಳೆಯದಕ್ಕೆ, ಇದಲ್ಲದೆ ಇದ್ದರೆ ಬೇರೆ ಒಂದು ದಾರಿ ಹುಡುಕಿ ಹೇಳಿ. ಬೇರೆ ದಾರಿ ಅಂದರೆ ಏನಾಗಬೇಕಿನ್ನು? ಸುಗ್ರೀವನನ್ನು ಬಿಡಬೇಕು ಅಂತ ಬಹಳ ಸೂಕ್ಷ್ಮವಾಗಿ. ಆದರೆ ಸುಗ್ರೀವನ ಬಿಡಬೇಕು ಅನ್ನೋ ಶಬ್ದ ಬಳಸೋದೇ ಇಲ್ಲ. ಅಂದರೆ ಎಲ್ಲೋ ಒಳಗಿನಿಂದ ಒಂದು ಆ
ಭೇದ ಗೊತ್ತಿಲ್ಲದೆ ಮೂಡಿರುತ್ತೆ. ಅದು ಉದ್ದೇಶಪೂರ್ವಕ ಅಲ್ಲದೇ ಇದ್ದಾಗಲೂ ಸಿಚುವೇಶನ್ ಆ ರೀತಿಯಾದ ಮಾತುಗಳನ್ನು ಹೇಳಿಸ್ಬಿಡುತ್ತೆ, ಅಥವಾ ಆ ಸಿಚುವೇಶನ್ನಲ್ಲಿ ಅದು ಹೊರಗೆ ಬರುತ್ತೆ, ಅಲ್ಲಿ ತನಕ ಹೊರಗೆ ಬಾರದೇ ಇದ್ದದ್ದು. ಉಚ್ಚತಾಂ ವಾ ಕ್ಷಮಂ, ಈ ರೀತಿ ಮಾಡಲಿಕ್ಕಾಗದೆ ಬೇರೆ ದಾರಿ ಹೇಳಿ ನನಗೆ, ಇದು ಬಿಟ್ಟು ಇನ್ನೇನು ಮಾಡುವುದು? ಸುಗ್ರೀವನ ಶಾಸನದಿಂದ ತಪ್ಪಿಸಿಕೊಳ್ಬೇಕು, ಸೀತೆ ಸಿಗುವುದಿಲ್ಲ. ಸೀತೆ ಸಿಗುವುದಿಲ್ಲ, ಅವನು ಉಗ್ರಶಾಸನ, ಹೋದರೆ ತಲೆ ಉಳಿಯುವುದಿಲ್ಲ, ಏನು ಮಾಡಬೇಕು ಹೇಳಿ, ನಾವೇನು ಮಾಡಬೇಕೀಗ? ಅಂತ ಸರ್ವೇಷಾಮೇವ ವಾನರಾಹ. ಅಂಗದನ ಮಾತನ್ನು ಕೇಳಿ ಗಂಧಮಾದನ ಅಂತ ಒಬ್ಬ ಅವನು ಸ್ಪಷ್ಟವಾಗಿ ಹೇಳಿದ. ಅವನಿಗೂ ಹಸಿವು, ಬಾಯಾರಿಕೆ, ಸಿಕ್ಕಾಪಟ್ಟೆ ಸುಸ್ತು ಎಲ್ಲ ಆಗಿತ್ತು. ಸದೃಶಂ ಖಲುವೋ ವಾಕ್ಯಂ ಅಂಗದೋ ಯದುವಾಚಃ. ಹೌದು, ಅಂಗದ ಹೇಳ್ತಾ ಇರೋದ್ರಲ್ಲಿ ಅಂಶ ಇದೆ, ನಾವು ಒಪ್ಪಿಕೊಳ್ಬೇಕಾದಿದೆ. ಸಮಯ ಆಯಿತು, ಸುಗ್ರೀವನ ಹತ್ರ ವಾಪಸ್ ಹೋಗ್ಲಿಕ್ಕಾಗುವುದಿಲ್ಲ, ಹೋದರೆ ತಲೆ ಉಳಿಯುವುದಿಲ್ಲ, ಹೋಗುವುದಕ್ಕೆ ಕಾರಣವೂ ನಮ್ಮ ಹತ್ರ ಏನೂ ಇಲ್ಲ. ಅದರಿಂದಾಗಿ ಏನು ಮಾಡಬೇಕು ಅನ್ನೋದ್ರ ಯೋಚನೆ ಬೇಕಲ್ವ ನಮಗೆ. ಹಿತಂ ಚೈವ ಅನುಕೂಲಂಚ ಕ್ರಿಯತಾಮಸ್ಯ ಭಾಷಿತಂ. ಹಿತಂ, ನಮ್ಮ ಜೀವದ ಉಳಿಕೆಗಾಗಿ ಬೇರೆ ಏನಾದರೂ ದಾರಿ ಇದ್ದರೆ ನೀವೆಲ್ಲರೂ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ನಾವೇನು ಮಾಡಬೇಕು, ಏನು ಯೋಚನೆ ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಅಷ್ಟು ಹೇಳಿ ಈಗ ಅದರ ಬಗ್ಗೆ ಯೋಚನೆಗಿಂತ ಮುಂಚೆ ಮತ್ತೊಂದು ಸರ್ತಿ ಸೀತೆ ಸಿಗಲಿಲ್ಲ ಅಂದರೆ ಏನು ಅಂತ ಮತ್ತೆ ನೋಡೋಣ, ಅಂದರೆ ಅದು ಬೀಜಕ್ಷೇಪ, ಆಮೇಲೆ ಮತ್ತೇನಾದರೂ ಮಾಡೋಣ ಅಂತ ಮತ್ತೆ ಹುಡುಕಾಟಕ್ಕೆ ಇಳಿತಾರೆ. ತತಃ ಸಮುತ್ಥಾಯ ಪುನಃ ವಾನರಾಸ್ತೆ ಮಹಾಬಲಾಹ ವಿಂಧ್ಯಕಾನನ ಸಂಕೀರ್ಣ ವಿಚೇರು ದಕ್ಷಿಣಾಂ ದಿಶಂ. ದಕ್ಷಿಣದ ದಿಕ್ಕಿಗೆ ಸಾಗ್ತಾ ಸಾಗ್ತಾ ಬಿಡದೆ ಎಳೆಗಳನ್ನು ಎಳೆಯ ಜಾಗಗಳನ್ನು ಹುಡುಕ್ತಾ ಸಾಗಿದ್ದಾರೆ. ಅವರುಹ್ಯ ತಥೋ ಭೂಮಿಂ ಶ್ರಾಂತ ವಿಗತಚೇತಸಃ. ಕೊನೆಗೆ ಎಲ್ಲೋ ಒಂದು ಕಡೆ ಬಹಳ ಸುಸ್ತಾಗಿ ಮೂರ್ಛೆ ಬೀಳುವಂಥವರಾಗಿ ಎಷ್ಟು ಹುಡುಕಿದರೂ ಸಿಗುವುದೇ ಇಲ್ಲ, ಒಂದು ಸಣ್ಣ ಸುಳಿವೂ ಇಲ್ಲ. ಸಿಗುವುದಿಲ್ಲ ಅನ್ನೋದೇ ದೋಷಕ್ಕೆ ಕಾರಣ ಅಲ್ಲ, ಸಿಗ್ತಾಳೆ, ಇಲ್ಲೊಂದು ಏನೋ ಕ್ಲೂ ಇದೆ, ಇಚ್ಛೆನೇ ಆಗಿದೆ, ಈ ಕಡೆನೇ ಹೋಗಿದೆ. ರಾಮಚಂದ್ರ ಸೀತೆಯನ್ನು ಹುಡ್ಕೊಂಡು ಬರುವಾಗ ಹೇಗೆ ಒಂದು ಸಣ್ಣ ಸಣ್ಣ ಅಂಶಗಳು ಗೊತ್ತಾದವು, ಹಾಗೆ ಏನೂ ಸಿಗದೆ ಹೋದದ್ರಿಂದ ಒಂದು ಸ್ವಲ್ಪ ಹೊತ್ತು ಒಂದು ಮರದ ಬುಡದಲ್ಲಿ ಕೂತು ಎಲ್ಲರೂ ಸ್ವಲ್ಪ ಉಸಿರು ತಗೊಂಡು ಉದ್ವಿಗ್ನರಾಗಿ ಮನಸ್ಸಿನಲ್ಲಿ ಸಿಗುವುದಿಲ್ಲ ಅನ್ನೋದಕ್ಕೆ ಆಗಿರುವ ಈ ಎಲ್ಲ ಪರಿಸ್ಥಿತಿಗಳನ್ನು ಮತ್ತೆ ಮೆಲುಕು ಹಾಕಿಕೊಂಡು ಹನುಮಂತ ಬರುವ ಹೊತ್ತನ್ನು, ಯಾಕೆಂದರೆ ಅವನು ಇನ್ನೊಂದು ಪ್ರದೇಶದಲ್ಲೆಲ್ಲ ಹುಡುಕ್ತಾ ಇದ್ದಾನೆ. ಇವರು ಹನುಮಂತ ಇದ್ದರೆ ಮಾತಾಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲ. ಅವನು ಹುಡುಕೊಂಡು ಹೋಗುವಾಗ ಹನುಮಂತ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ತಾನೆ, ಸಂಗಮ್ಯ. ಆವಾಗ ಮತ್ತೆ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಆಗ ಚರ್ಚೆಯಲ್ಲಿ ಎಲ್ಲರೂ ಸೇರಿ ಏನು ಹೇಳ್ತಾರೆ, ಯಾಕೆಂದರೆ ಅವರು ಆಗದಿಂದ ಯೋಚನೆ ಮಾಡಲಿಕ್ಕೆ ಹೇಳಿದ್ದು, ಅವರು ಹುಡುಕಿದ್ದಲ್ಲ, ಆಮೇಲೆ ಹುಡುಕಿದ ತಲೆಯೊಳಗಿಂದ ಏನು ಉತ್ತರ ಅಂತ. ಸೀತೆಯನ್ನು ಹುಡುಕಿದ ನೆಪದಲ್ಲಿ ತಲೆಯೊಳಗೆ ಹುಡುಕ್ತಾ ಇದ್ದಿದ್ದು ಉತ್ತರ, ಅದು ಇಲ್ಲಿ ಈಗ ಹೊರಗೆ ಬರುತ್ತೆ. ಈಗ ಹೊರಗೆ ಬಂದಾಗ ಅವರಿಬ್ಬರ ಎಲ್ಲ ಗುಂಪಿನ ನಡುವೆ ಒಂದು ಚರ್ಚೆ ಆಗುತ್ತೆ. ಎಲ್ಲ ಚರ್ಚೆಯಲ್ಲಿ ಎಲ್ಲಿ ಯಾರ್ಯಾರು ನಿಂತಿದ್ದಾರೆ ಅನ್ನುವ ರೀತಿಯ ಒಂದು ವಿಸ್ತಾರವಾದ ಮಾತು, ಒಡಕು ಅಲ್ಲಿ ಸ್ಪಷ್ಟವಾಗಿ ಬಿರುಕು ಕಾಣುತ್ತೆ. ಈ ಬಿರುಕು ಏನಾಯಿತು, ಬಿರುಕನ್ನು ಸರಿ ಮಾಡಲಿಕ್ಕೆ ಆಯಿತಾ ಅಥವಾ ಬಿರುಕಾಗಿ ಉಳಿಯಿತಾ ಅನ್ನೋದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.